ಸ್ವಾತಂತ್ರ್ಯ. ನಮ್ಮ ಸ್ವಾತಂತ್ರ್ಯದಲ್ಲಿ ಯುವಜನತೆಗೆ ಎಷ್ಟು ಅವಕಾಶಗಳಿದೆ. ಸಮಾಜ ಏನು ಮಾಡಿದೆ ಅಂದರೆ ಮದುವೆ ಅಂದರೆ ಹೀಗೇ ಇರಬೇಕು, ವೈಭವದಿಂದ ಇರಬೇಕು, ಅದು ನಮ್ಮ ಪ್ರತಿಷ್ಠೆ ಅಂತ. ಆಗ ಗಾಂಧಿಯ ಸರಳತೆಗೆ ನಾವು ಸಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ. ಅಂದು ಚಿಕ್ಕ ತೊಟ್ಟಾದರೂ ಚಿಕ್ಕ ಉಡುಗೆಯಾದರೂ ಭಾರತೀಯದ್ದಾಗಿರಬೇಕು, ಬಡ ಜನರಿಗಿಲ್ಲದು ನನಗೆ ಬೇಡ ಎಂದಂಥ ಬಾಪೂಜಿ ಅಂತ ನಾಯಕರ ಮುಂದೆ ವಿದೇಶಿ ಬಳಪದ ಕಲ್ಲನ್ನು ಬಳಸಿ ಮನೆ ಕಟ್ಟುತ್ತಿರುವ, ವಿದೇಶಿ ವಾಹನಗಳಲ್ಲಿ ಓಡಾಡಿಕೊಂಡಿರುವ ರಾಜಕೀಯ ನಾಯಕರು ಸ್ಫೂರ್ತಿಯಾಗಲಿಲ್ಲ. ಹಳ್ಳಿಗಳ ಭಾರತವನ್ನೇ ನೀಡಿದಂಥ ಗಾಂಧೀಜಿ ಪ್ರಣೀತವಾದಂಥ ಒಂದು ಭಾರತ ಇದೆ. ಅಖಂಡ ಭಾರತ ಅಂತ ಸಾವರ್ಕರ್ ಅವರು ಹೇಳಿದಂಥ ಒಂದು ಅಖಂಡ ಭಾರತ ಇದೆ. ಈಗಿನ ಪಕ್ಷಗಳು ಹೇಗಿದೆ ಅಂತಂದ್ರೆ ಪಕ್ಷಗಳೇ ಮತಗಳ ಬಗ್ಗೆ ಧರ್ಮಗಳ ವಿಂಗಡಣೆ ಮಾಡಿ ಅವರೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವಾಗಲೂ ದೊಡ್ಡವರ ಜೊತೆ ಸಣ್ಣವರು ಸಂವಾದ ಮಾಡೋದಾಯಿತು. ಈಗ ಸಣ್ಣ ಮಕ್ಕಳ ಜೊತೆ ನಾವು ಹಿರಿಯರ ಸಂವಾದ ಮಾಡುವ. ನೀವು ಏನು ಯೋಚನೆ ಮಾಡ್ತೀರಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ಇವತ್ತು ಭಾರತ ಸ್ವಾತಂತ್ರ್ಯವನ್ನು ಪಡೆದು 75 ವರ್ಷಗಳನ್ನು ಪೂರೈಸ್ತಾ ಇರುವಂಥ ಈ ಸುಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಗಾಂಧಿ ವಿಚಾರ ವೇದಿಕೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ ಮಂಗಳೂರು ಮತ್ತು ಕನ್ನಡ ವಿಭಾಗ ಆಳ್ವಾಸ್ ಕಾಲೇಜು, ಈ 3 ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಇವತ್ತು ಸ್ವಾತಂತ್ರ್ಯ ಪ್ರಜ್ಞೆ ಯುವ ಮನಸ್ಸಿನ ಆಕಾಂಕ್ಷೆಗಳು ಎನ್ನುವ ವಿಚಾರದ ಮೇಲೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಮಾತೃಭಾಷಾ ಸಮಾಯುಕ್ತ ವೃತ್ತಿ ಜ್ಞಾನ ಕ್ರಿಯಾನ್ವಿತ ಶಿಕ್ಷೋಕ್ತ ಕೃಷಿ ಸಂಭೂತ ನಮಸ್ತಸ್ಮೈ ಮಹಾತ್ಮನೇ ನಮಸ್ತಸ್ಮೈ ಮಹಾತ್ಮನೇ. ಇವತ್ತಿನ ನಮ್ಮ ಸನ್ನಿವೇಶ ಹೇಗಿದೆ ಅಂದರೆ ಒಂದೊಂದು ಜಾತಿಯವರಿಗೆ ಒಂದೊಂದು ಸಂಘಟನೆ ಇದೆ, ಒಂದೊಂದು ಧರ್ಮದವರಿಗೆ ಒಂದೊಂದು ಸಂಘಟನೆ ಇದೆ. ಆದರೆ ಇವರೆಲ್ಲರೂ ಒಂದೇ ಕಡೆಯಲ್ಲಿ ಸೇರಲಿಕ್ಕೆ ಜಾಗ ಎಲ್ಲಿ ಉಂಟು? ಅದಕ್ಕೆ ಬೇಕಾಗಿ ಒಂದು ಪ್ಲ್ಯಾಟ್ಫಾರ್ಮನ್ನು ರೂಪಿಸಿದ್ದು. ಇದರಲ್ಲಿ ಗಾಂಧಿಯ ಪರವಾಗಿರುವವರು ಇರ್ಬೋದು, ಗಾಂಧಿಗೆ ವಿರುದ್ಧವಾಗಿರುವವರು ಇರ್ಬೋದು, ಚರ್ಚೆಗಳು ನಡೆಯಲಿ, ಯಾವುದು ಬೇಕಾದರೂ ಇರ್ಬೋದು. ಆದರೆ ಎಲ್ಲರೂ ಒಟ್ಟು ಸೇರಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಉದ್ದೇಶ. ವಿದ್ಯಾರ್ಥಿಗಳು ಅವರವರ ವಿಚಾರವನ್ನು ಮಂಡಿಸ್ತಾರೆ. ವಿದ್ಯಾರ್ಥಿಗಳು ಮಂಡಿಸಿದ ನಂತರ ವಿದ್ಯಾರ್ಥಿಗಳು ಮಂಡಿಸಿದ ವಿಚಾರದಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಹಿರಿಯರು ಸಂವಾದವನ್ನು ಮಾಡ್ತಾರೆ. ಯಾವಾಗಲೂ ದೊಡ್ಡವರ ಜೊತೆ ಸಣ್ಣವರು ಸಂವಾದ ಮಾಡೋದಾಯಿತು. ಈಗ ಸಣ್ಣ ಮಕ್ಕಳ ಜೊತೆ ನಾವು ಹಿರಿಯರು ಸಂವಾದ ಮಾಡುವ. ನೀವು ಏನು ಯೋಚನೆ ಮಾಡ್ತೀರಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ನಾವು ನಮ್ಮ ಪಾಡಿಗೆ ನಮ್ಮದನ್ನು ಹೇಳಿಕೊಳ್ತಾ ಹೋದರೆ ನೀವು ಏನು ಯೋಚನೆ ಮಾಡ್ತೀರಿ ಅಂತ ನಮಗೆ ಗೊತ್ತಾಗದಿದ್ದರೆ ನಮಗೆ ಇದು ಭವಿಷ್ಯದ ಎನರ್ಜಿ ಬರುವುದಿಲ್ಲಿಂದ. ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಸಂವಾದವನ್ನು ಮಾಡ್ತೇವೆ. ಇವತ್ತು ನಮ್ಮ ಜೊತೆಯಲ್ಲಿ ಯುವ ಮನಸ್ಸುಗಳಿದ್ದಾವೆ. ವಿಶೇಷವಾಗಿ 2 ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿನಿಧಿಗಳಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಒಂದು ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಮೂಡುಬಿದಿರೆ ಜೈನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನನ್ನ ಹೆಸರು ಉಮಾಶ್ರೀ, ತೃತೀಯ BSc ಆಳ್ವಾಸ್ ಪದವಿ ಕಾಲೇಜು ಮೂಡಬಿದಿರೆ. ಇನ್ನು ನಾನು ಗಾಂಧೀಜಿ ಪರಿಕಲ್ಪನೆಯ ಸ್ವತಂತ್ರ ಭಾರತ ಅನ್ನುವ ವಿಚಾರದ ಕುರಿತು ನನ್ನೆರಡು ಆಲೋಚನೆಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಸ್ವಾತಂತ್ರ್ಯ ಅಂತ ವಿಚಾರವನ್ನು ತೆಗೆದುಕೊಂಡಾಗ ಗಾಂಧೀಜಿಯ ಪರಿಕಲ್ಪನೆಯಲ್ಲಿ ಅದೊಂದು ಸಾಮಾನ್ಯ ಸ್ವಾತಂತ್ರ್ಯ ಆಗಿರಲಿಲ್ಲ. ಅಂದರೆ ಬ್ರಿಟಿಷರನ್ನು ಭಾರತದಿಂದ ಹೊರಗಟ್ಟುವುದು ಮಾತ್ರ ಅವರಿಗೆ ಸ್ವಾತಂತ್ರ್ಯ ಆಗಿರಲಿಲ್ಲ. ಬದಲಾಗಿ ದೇಶದ ಒಳಗಿರುವಂತಹ ಎಲ್ಲ ವಿಚಾರಗಳನ್ನು ಪರಿಪೂರ್ಣವಾಗಿ ಬದಲಾಯಿಸಿ ಒಂದು ಉತ್ತಮ ದೇಶವನ್ನು ನಿರ್ಮಾಣ ಮಾಡುವಂತಹ ಸ್ವಾತಂತ್ರ್ಯ ಗಾಂಧೀಜಿಯವರದ್ದಾಗಿತ್ತು. ಅದು ಹೇಗೆ ಅಂತ ಹೇಳಿದರೆ, ದೇಶದ ಒಳಗಿರುವಂಥ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂಥೇಳಿ. ಅದರ ಜೊತೆಗೆ ಗಾಂಧೀಜಿಯ ಒಂದು ಕನಸು ಏನಿತ್ತು ಅಂತ ಹೇಳಿದರೆ, ಅತ್ಯಂತ ತಳಮಟ್ಟದಲ್ಲಿರುವಂತಹ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಶ್ರೀಮಂತನೂ ಇರ್ಬೋದು, ಬಡವನೂ ಇರ್ಬೋದು, ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂಥ ಅಂತರವಿಲ್ಲದೆ ಒಗ್ಗಟ್ಟಿನಿಂದ ಬಾಳುವಂತಹ ವ್ಯವಸ್ಥೆಯನ್ನು ಗಾಂಧೀಜಿ ಆಲೋಚನೆಯನ್ನು ಮಾಡಿದ್ದರು. ಅದೇ ರೀತಿಯಾಗಿ ಗಾಂಧೀಜಿಯ ಪರಿಕಲ್ಪನೆಯಲ್ಲಿ ಗ್ರಾಮೀಣ ಭಾರತದ ವಿಚಾರವನ್ನು ನಾವು ಕಾಣಬಹುದು. ಅಂದರೆ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ಸ್ವಾತಂತ್ರ್ಯ ಹೇಗೆ ಲಭಿಸುತ್ತೆ ಅಂತ ಹೇಳಿದರೆ ಅಲ್ಲಿ ಗ್ರಾಮೀಣ ಭಾರತದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸ್ತ್ರೀ ಸ್ವಾತಂತ್ರ್ಯದ ವಿಚಾರವಾಗಿ ಗಾಂಧೀಜಿ ಮಾತನಾಡ್ತಾರೆ. ಯಾವಾಗ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಗೆ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಸ್ವತಂತ್ರಳಾಗಿ ಓಡಾಡುತ್ತಾಳೋ ಅಂದು ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ.
ಅಂದರೆ ಒಟ್ಟಾರೆಯಾಗಿ ಗಾಂಧೀಜಿಯ ಚಿಂತನೆ ಏನಿತ್ತು ಅಂತ ಹೇಳಿದರೆ, ದೇಶದಲ್ಲಿರುವ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸಿ ಅಹಿಂಸೆಯಿಂದ ಕೂಡಿರುವಂತಹ, ಸ್ವಾವಲಂಬಿಯಾಗಿರುವಂತಹ, ಅಸ್ಪೃಶ್ಯತೆಯನ್ನು ಒಳಗೊಳ್ಳದೇ ಇರುವಂತಹ ದೇಶ, ಹಾಗೆ ಸಮಾನತೆಯಿಂದ ಎಲ್ಲರೂ ಒಂದಾಗಿ ಸ್ವದೇಶಿ ವಿಚಾರಗಳನ್ನು ತಮ್ಮೊಳಗೆ ಆಹ್ವಾನ ಮಾಡಿಕೊಳ್ಳುತ್ತಾ ಬದುಕುವಂಥ ವ್ಯವಸ್ಥೆಯುತವಾದಂತಹ ಸ್ವಾತಂತ್ರ್ಯದ ಕಲ್ಪನೆಯನ್ನು ಗಾಂಧೀಜಿ ಕಾಣ್ತಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಸರ್ಕಾರಿ ವ್ಯವಸ್ಥೆಗಳು ಕೂಡ ಒಂದು ಪ್ರೈವೇಟೈಸೇಷನ್ ಅಂತೇಳಿ ಖಾಸಗೀಕರಣದ ಹೋಗ್ತಾ ಇದೆ. ಅಂದರೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಮ್ಮ ಕೈಯನ್ನು ಬಿಟ್ಟು ಇನ್ಯಾವುದೋ ಹೊರ ವ್ಯಕ್ತಿಗಳ ಕೈಗೆ ಹೋಗಿ ನಾವು ನಮ್ಮತನವನ್ನು ಬಿಟ್ಟು ಬದುಕ್ತಿರುವಂಥ ವ್ಯವಸ್ಥೆ ನಮ್ಮಲ್ಲಾಗ್ತಿದೆ. ಆದರೆ ಗಾಂಧೀಜಿ ಕಂಡಂಥ ಕನಸಿನ ಭಾರತ ಇದಲ್ಲ. ಗಾಂಧೀಜಿಯ ಪರಿಕಲ್ಪನೆ ಸ್ವಾತಂತ್ರ್ಯ ಏನಿದೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅಂತೇಳಿದರೆ, ಅವರ ಆ ಕಲ್ಪನೆ ಏನಿದೆ ಅದನ್ನು ಜಾರಿಗೊಳಿಸುವ ಇಂದಿನ ಯುವ ಮನಸ್ಸುಗಳು ಸಾಗಬೇಕು. ಅಂದರೆ ಯುವಕರಲ್ಲಿ ಅವಕಾಶಗಳನ್ನು ತಾವೇ ಸೃಷ್ಟಿಸ್ತಾ ಹೋಗಬೇಕು. ನಾವು ಅವಕಾಶಗಳು ಬರುತ್ತವೆ ಅನ್ನೋದನ್ನು ಕಾಯುವ ಬದಲು ನಾವೇ ಅವಕಾಶಗಳನ್ನು ಹುಡುಕ್ತಾ ಹೋಗಬೇಕು. ನಾವೇ ಅವಕಾಶಗಳನ್ನು ಸೃಷ್ಟಿಸುತ್ತಾ ಮುಂದೆ ಸಾಗಿದ್ದರೆ ಇದೆಲ್ಲವೂ ನಮ್ಮಿಂದ ಸಾಧ್ಯ. ಅಂದರೆ ಹಿರಿತಲೆಗಳ ಮಾರ್ಗದರ್ಶನದಿಂದ ಕಿರಿತಲೆಗಳು ಮುಂದುವರಿಯುತ್ತಾ ಹೊಸ ಭಾರತವನ್ನು ನಿರ್ಮಾಣ ಮಾಡುವ. ನನ್ನ ಹೆಸರು ಅತಿಥಿ ಜೈನ್. ನಾನು ಜೈನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಬ್ರಿಟಿಷರು ಭಾರತಕ್ಕೆ ಬಂದು ಆಡಳಿತ ಪ್ರಾರಂಭಿಸಿ ಭಾರತೀಯರನ್ನು ಗುಲಾಮರಾಗಿ ಮಾಡಿದಾಗ ಎಲ್ಲ ಭಾರತೀಯರಿಗಿದ್ದದ್ದು ಒಂದೇ ಒಂದು ಧ್ಯೇಯ, ಅದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ದಕ್ಕಿಸುವುದು. 1857 ಸಿಪಾಯಿ ದಂಗೆಯ ಸಮಯದಲ್ಲಿ ಹಲವಾರು ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಭಾರತೀಯರು ಎಂಬ ಏಕತಾ ದೃಷ್ಟಿಯನ್ನು ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಒಂದು ಕಾಲದಲ್ಲಿ ಬ್ರಿಟಿಷರಿಗೆ ಭಾರತೀಯ ರಾಷ್ಟ್ರೀಯತೆ ಉದಯವನ್ನು ಕಂಡು ಒಂದು ರೀತಿಯ ಅಂಜಿಕೆ ಮೂಡಿದ್ದು ಕೂಡ ಹೌದು. ಬ್ರಿಟಿಷರು ಭಾರತಕ್ಕೆ ಬರುವುದಕ್ಕಿಂತ ಮೊದಲು ಭಾರತದಲ್ಲಿ ಜಾತಿ ಯಾವುದೇ ರೀತಿಯ ಒಂದು ವೃತ್ತಿಪರತೆಯನ್ನು ಅಷ್ಟಾಗಿ ಸೃಷ್ಟಿಸಿರಲಿಲ್ಲ, ಅಥವಾ ಸಾಮಾಜಿಕ ಸ್ಥಾನಮಾನದ ಗುಂಪುಗಳು ಕೂಡ ಅಷ್ಟಾಗಿ ಸೃಷ್ಟಿಯಾಗಿರಲಿಲ್ಲ. ಆದರೆ ನಂತರ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಜಾರಿಗೆ ತಂದರು. ಈ ಒಡೆದು ಆಳುವ ನೀತಿ ಏನು ಮಾಡಿತಂದರೆ, ಈ ಜನರನ್ನು ಜಾತಿ ಎಂಬ ಕಟ್ಟಳೆಗೆ ಈಡು ಮಾಡಿತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಕೂಡ ಜಾತಿ ಎಂಬ ಗೋಡೆ ಭಾರತೀಯರನ್ನು ದೂರ ಮಾಡಿರಲಿಲ್ಲ. ಹಿಂದೂ ಮುಸಲ್ಮಾನರ ಏಕತೆಯನ್ನು ಸಾಧಿಸಬೇಕೆಂಬುದು ಹಲವಾರು ನಾಯಕರ ಆಶಯವಾಗಿತ್ತು. ಬೇರೆ ಬೇರೆ ಜಾತಿ ಧರ್ಮ ಪಂಗಡಕ್ಕೆ ಸೇರಿದ ನಾಯಕರಾದ ನಾನಾ ಸಾಹೇಬ್, ತಾಂತ್ಯಾ ಟೋಪೆ, ಬಹದ್ದೂರ್ ಶಾ ಸಫರ್, ಮೌಲ್ವಿ ಅಹಮದ್ ಖಾನ್, ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನು ಹಲವಾರು ನಾಯಕರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂದು ಒಗ್ಗಟ್ಟಾಗಿ ಹೋರಾಡಿದರು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಾವು ನಮ್ಮ ಸಂಕುಚಿತ ಮನೋಭಾವವನ್ನು ತೊರೆದು ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು. ನಿಜವಾಗಿ ಸ್ವಾತಂತ್ರ್ಯದ ಅರ್ಥ ನಿಜವಾಗಿ ಹೇಳಬೇಕಂದ್ರೆ ಬರೀ ಬ್ರಿಟಿಷರ ಆಳ್ವಿಕೆಯಿಂದ ಅಥವಾ ಬ್ರಿಟಿಷರ ಗುಲಾಮಗಿರಿಯಿಂದ ನಾವು ನಮ್ಮನ್ನು ಮುಕ್ತಿಗೊಳಿಸುವುದು ಮಾತ್ರ ಅಲ್ಲ. ಸ್ವಾತಂತ್ರ್ಯದ ನಿಜವಾದ ಅರ್ಥ ನಾವು ನಮ್ಮೊಳಗಿರುವ ಜಾತಿ ಧರ್ಮ ಮತ ಇತ್ಯಾದಿ ಮಾನಸಿಕ ಗುಲಾಮಗಿರಿಯಿಂದ ಹೊರಬಂದು ನಾವು ಒಟ್ಟಾಗಿ ಸಾಮರಸ್ಯದಿಂದ ಬದುಕಬೇಕು. ನಾನು ಮನೀಷಾ, ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ. ಎಲ್ಲರಿಗೂ ನಮಸ್ಕಾರಗಳು. ನುಡಿದಂತೆ ನಡೆದನ್ನ ಅಡಿಗೆನ್ನ ಶರಣು, ಬಾಪೂಜಿಯವರಿಗೆ ನನ್ನ ಶರಣು. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ. ಅಂದಿನಿಂದ ಇಂದಿನವರೆಗೆ ಹುಟ್ಟಿದ ಮಗುವಿಗೆ ತಾಯಿಯ ಮಡಿಲಲ್ಲಿ ಮಲಗುವುದೇ ಸ್ವಾತಂತ್ರ್ಯ. ವಿದ್ಯಾರ್ಥಿಗಳಿಗೆ ಆಂಡ್ರಾಯ್ಡ್ ಫೋನ್ ಜೊತೆ ಮೆರೆಯುವುದೇ ಸ್ವಾತಂತ್ರ್ಯ. ಆಡಳಿತ ಪಕ್ಷದವರಿಗೆ ಬಹುಮತ ಗಳಿಸುವುದೇ ಸ್ವಾತಂತ್ರ್ಯ, ವಿರೋಧ ಪಕ್ಷಗಳಿಗೆ ವಿರೋಧಿಸುವುದು ಸ್ವಾತಂತ್ರ್ಯ. ಹಾಗೆ ನಮ್ಮ ಗೃಹಿಣಿಯರಿಗೆ ಅಡುಗೆ ಮನೆಯಿಂದ ಹೊರ ಬರುವುದೇ ಸ್ವಾತಂತ್ರ್ಯ. ಇಷ್ಟೆಲ್ಲ ಸ್ವಾತಂತ್ರ್ಯ ಇರುವಾಗ ಯಾವುದು ಸ್ವಾತಂತ್ರ್ಯ? ನಮ್ಮ ದೇಶದಲ್ಲಿ 65% ಯುವಜನರಿದ್ದಾರೆ. ಈ ಯುವಜನರನ್ನು ನಂಬಿಕೊಂಡೇ ನಮ್ಮ ದೇಶವು ಮುನ್ನಡೆಯುತ್ತಿದೆ. ಇಂದು ನಾನು ಯುವಜನರ ಆಕಾಂಕ್ಷೆಗಳು ಈ ಸ್ವತಂತ್ರದ ಭಾರತದಲ್ಲಿ ಹೇಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತಿದ್ದೇನೆ. ಮೊದಲನೇದಾಗಿ ಸ್ವಾತಂತ್ರ್ಯ. ನಮ್ಮ ಸ್ವಾತಂತ್ರ್ಯದಲ್ಲಿ ಯುವಜನತೆಗೆ ಎಷ್ಟು ಅವಕಾಶಗಳಿದೆ, ಈ ಅವಕಾಶಗಳನ್ನು ನಮ್ಮ ದೇಶದಲ್ಲಿ ನಮ್ಮ ಯುವಕರು ಎಷ್ಟು ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಯುವಕರಿಗೆ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕು ಹಾಗೂ ಈ ದೇಶಕ್ಕಾಗಿ ಹೋರಾಡಬೇಕೆನ್ನುವ ಆಸಕ್ತಿ ಇದೆ. ಆದರೆ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಈ 65% ಯುವಜನರು ನಮ್ಮ ದೇಶದಲ್ಲಿದ್ದಾರೆ. ಈ ದೇಶದ ಜನರನ್ನು, ಈ ಯುವಜನತೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಅತ್ಯಂತ ಒಳ್ಳೆಯ ಸಂಪನ್ಮೂಲ ನಮ್ಮ ದೇಶಕ್ಕೆ.
ಈ ಸಂಪನ್ಮೂಲವನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ? ನಮ್ಮ ದೇಶದಲ್ಲಿ ನಮ್ಮ ಯುವಜನತೆಗೆ ರಾಜಕೀಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನಗಳನ್ನು ಕೊಟ್ಟು ಅವರಿಗೆ ಅವಕಾಶಗಳನ್ನು ನೀಡಬೇಕು. ನಮ್ಮ ಯುವಜನತೆಗೆ ಪ್ರಜ್ಞೆ ಇದೆ. ಹಾಗೆ ಇಲ್ಲದಿದ್ದಲ್ಲಿ ಯಾಕೆ ಯೋಧರು ದೇಶಕ್ಕೋಸ್ಕರ ಪ್ರಾಣ ಬಿಡಬೇಕು? ಯೋಧರಲ್ಲಿ ಇರುವವರೆಲ್ಲರೂ ಯುವಕರೇ, ಯುವಜನತೆಯೇ. ಈ ಯುವಜನತೆಗೆ ಅವಕಾಶಗಳನ್ನು ನೀಡಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಹಾಗೂ ಅವರಿಗೆ ಬೆಂಬಲವನ್ನು ನೀಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ನಾನು ಜೈನ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನ ನಡೆಸುತ್ತಿದ್ದೇನೆ. ಭಾರತ ಆಂಗ್ಲರ ಪರಾಧೀನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಭಾರತೀಯರ ಮೇಲೆ ಬ್ರಿಟಿಷರಿಂದ ಅನೇಕ ಹಿಂಸಾತ್ಮಕ, ಕ್ರೌರ್ಯದ, ದಬ್ಬಾಳಿಕೆಯಂತಹ ಅಸ್ತ್ರಗಳು ಪ್ರಯೋಗಿಸಲ್ಪಡ್ತಿತ್ತು. ಇದರಿಂದಾಗಿ ಭಾರತೀಯರಿಗೆ ಆಂಗ್ಲರ ಗುರಿ ಮತ್ತು ಉದ್ದೇಶ ಅವರ ಮುಂದೆ ಸ್ಪಷ್ಟವಾಗಿ ಅನಾವರಣಗೊಂಡಿತು. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಎಂಬುದು ಭಾರತೀಯರ ರಕ್ತದ ಕಣಕಣದಲ್ಲಿರುವಂಥದ್ದು. ಬ್ರಿಟಿಷರ ಪ್ರತಿಯೊಂದು ಆಚರಣೆಗಳಿಂದ ಕೂಡ ಭಾರತೀಯರಿಗೆ ಹಾಗೂ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತಿತ್ತು. ಇದರಿಂದಾಗಿ ಭಾರತೀಯರಲ್ಲಿದ್ದಂತಹ ನೈತಿಕತೆ ಅಂದರೆ ನೀತಿವಂತಿಕೆ ಕ್ಷಣ ಕ್ಷಣಕ್ಕೂ ಜಾಗೃತಿ ಆಗ್ತಾ ಹೋಯಿತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಬ್ರಿಟಿಷರು ಹಲವು ಬೇಡಿಕೆಗಳನ್ನು ಭಾರತೀಯರ ಮುಂದೆ ಇಡುವುದರ ಮೂಲಕ ಭಾರತೀಯರನ್ನು ತಮ್ಮ ಕೂಟಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನ ನಡೆಸ್ತಾರೆ. ಆದರೆ ಅನೇಕ ಜನ ಭಾರತೀಯರು ಬ್ರಿಟಿಷರು ಮುಂದಿಟ್ಟಂತಹ ಬೇಡಿಕೆಗಳಿಂದಾಗಿ ಮನಸೋತು ಬ್ರಿಟಿಷರ ದಾಸ್ಯತ್ವದ ಕಡೆಗೆ ಹೋಗಿ ತಮ್ಮ ದೇಶವನ್ನು ಮರೆತು ದೇಶಕ್ಕೆ ಯಾವ ರೀತಿಯಾದ ಉತ್ತಮ ಕಾರ್ಯವನ್ನು ನಡೆಸಬೇಕೋ ಅದನ್ನು ಮರೆತು ದೇಶದ್ರೋಹಿಗಳಾಗ್ತಾರೆ. ಇದರಿಂದಾಗಿ ದಿನೇ ದಿನೇ ಭಾರತೀಯರ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಪರ್ಯಾಯವಾಗಿ ಬ್ರಿಟಿಷರ ಬಲ ಹೆಚ್ಚಾಗ್ತಾ ಹೋಗ್ತದೆ. ಕೊನೆಗೆ ಅದೆಷ್ಟೋ ಹೋರಾಟಗಳು, ರಕ್ತಪಾತಗಳು ನಡೆದು ಭಾರತ ತಾನು ಧ್ಯೇಯವಾಗಿರಿಸಿಕೊಂಡಂತಹ ಸತ್ಯಮೇವ ಜಯತೆ ಎಂಬಂತಹ ಧ್ಯೇಯವನ್ನು ಪ್ರಾಯೋಗಿಕವಾಗಿ ನಿರೂಪಿಸ್ತದೆ. ಅಂದು ನಡೆದಂತಹ ಬಲಿದಾನ, ಪ್ರಾಣತ್ಯಾಗ ಇವೆಲ್ಲದರ ಫಲವಾಗಿ ಇಂದು ಭಾರತ ಸ್ವತಂತ್ರ ದೇಶ ಎಂದೆನಿಸಿಕೊಂಡಿದೆ. ಈ ಸ್ವತಂತ್ರತೆಯನ್ನು ಉಳಿಸಿಕೊಳ್ಳುವಂಥದ್ದು ಇಂದಿನ ಪ್ರಜೆಗಳಾದ ಭಾರತೀಯರ ಪ್ರತಿಯೊಬ್ಬರ ಕರ್ತವ್ಯವೂ ಹೌದು. ಹಾಗಾಗಿ ಭಾರತೀಯರು ಏನು ಮಾಡಬೇಕು ಅಂತ ಹೇಳಿದರೆ, ತಮ್ಮ ಜೀವನದಲ್ಲಿ ಉತ್ತಮವಾದ ನೈತಿಕತೆ ಮತ್ತು ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ಈ ನೈತಿಕತೆ ಮತ್ತು ಜೀವನ ಮೌಲ್ಯಗಳನ್ನು ಏಕೆ ಅಳವಡಿಸ್ಕೊಳ್ಬೇಕು ಅಂತ ಕೇಳಿದರೆ, ಭಾರತ ಯಾವಾಗ ತನ್ನ ಬಲದಲ್ಲಿ, ಸೈನಿಕ ಬಲ ಇರ್ಬೋದು ಅಥವಾ ಒಗ್ಗಟ್ಟಿರ್ಬೋದು, ಈ ಯಾವ ಬಲದಲ್ಲಿ ತನಗೆ ಯಾರೂ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವರಿಗೆ ಪ್ರೇರಣೆ ನೀಡಿದಂಥ ಅಂಶಗಳೇ ಆ ನೈತಿಕ ಬಲಗಳು ಮತ್ತು ಜೀವನ ಮೌಲ್ಯಗಳು. ಹಾಗಾಗಿ ಇಂದಿನ ಭಾರತದ ಅಭಿವೃದ್ಧಿಗೆ ಕೂಡ ಆ ನೈತಿಕ ಅಂಶಗಳು ಮತ್ತು ಜೀವನ ಮೌಲ್ಯಗಳು ಅಂತ ಹೇಳುವಂಥದ್ದು ಒಂದು ತಳಹದಿಯಾಗಿದೆ. ನನ್ನ ಹೆಸರು ಧನಲಕ್ಷ್ಮಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ. ಆಧುನಿಕ ಸಮಾಜ ಮತ್ತು ಸ್ವಾತಂತ್ರ್ಯನ ನೋಡಿ ಬಂಡಾಯ ಕವಿ ಸಿದ್ಧಲಿಂಗಯ್ಯ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲರ ಜೇಬಿಗೆ ಬಂತು, ಬಡವರ ತಿನ್ನುವ ಅನ್ನಕ್ಕೆ ಬಂತು, ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಈ ಮಾತುಗಳನ್ನು ಬಂಡಾಯ ಕವಿ ಸಿದ್ಧಲಿಂಗಯ್ಯ ಅವರು ಯಾಕೆ ಹೇಳ್ತಾರೆ ಅಂತಂದರೆ, ಈ ಮಾತು ಸ್ವತಂತ್ರ ಅನ್ನೋದು ದೇಶಕ್ಕೆ ಸಿಕ್ಕಿದೆ ಹೊರತು ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗಲಿಲ್ಲ. ಗಾಂಧೀಜಿಯವರ ಪರಿಕಲ್ಪನೆ ರಾಮರಾಜ್ಯವಾಗಬೇಕಿತ್ತು. ಆದರೆ ಈ ಸಮಾಜದಲ್ಲಿ ರಾಮರಾಜ್ಯ ಅನ್ನೋದಾಗ್ತಿಲ್ಲ, ಈಗ ರಾವಣ ರಾಜ್ಯವಾಗ್ತಿದೆ. ಪ್ರತಿಯೊಬ್ಬರು ಸ್ವಾರ್ಥದಿಂದ, ಪ್ರತಿಯೊಬ್ಬರು ನಮ್ಮ ಮನೆ ಚೆನ್ನಾಗಿದ್ರೆ ಸಾಕು, ಇನ್ನೊಬ್ರು ಏನಾದರೂ ಆಗಲಿ, ಆ ಸ್ವಾರ್ಥದಿಂದ ಬದುಕುತ್ತಿದ್ದಾರೆ. ಒಂದು ಹೆಣ್ಣಿಗೆ ಎಲ್ಲಿ ಪ್ರಾಮುಖ್ಯತೆ ಸಿಗುತ್ತೋ ಆವಾಗ ರಾಮರಾಜ್ಯವಾಗುತ್ತೆ. ನಮಗೆ ಒಂದು ಶ್ಲೋಕ ತಿಳಿದೇ ಇರ್ಬೋದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಹಾಗೂ ಎಲ್ಲಿ ಹೆಣ್ಣನ್ನು ದೇವರಂತ ಪೂಜೆ ಮಾಡ್ತಾರೆ ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆವಾಗ ನಮಗೆ ನಮ್ಮ ದೇಶ ಮುಂದುವರಿಯುತ್ತಿದೆ. ನಮ್ಮ ದೇಶ ಮುಂದುವರಿಯುತ್ತಿದೆ, ಮುಂದುವರೆದ ದೇಶ ಅಂತ ಆಗಲಿಲ್ಲ, ಇನ್ನು ಮುಂದುವರೆಯುತ್ತಿದೆ. ಇನ್ನು 2020, 30, 40 ಬಂದರೂ ಇದೇ ಸಮಾಜದ ಸ್ಥಿತಿ ಇದ್ದರೆ, ಇನ್ನು 40 ಬಂದರೂ ಕೂಡ ನಮ್ಮ ದೇಶ ಇನ್ನು ಮುಂದುವರೆಯುತ್ತಿದೆ ಅಂತಲೇ ಹೇಳಿಸ್ಕೊಳ್ತದೆ. ಪ್ರತಿಯೊಬ್ಬ ಯುವಕರ ಮನಸ್ಥಿತಿ ಬದಲಾಗಬೇಕು. ಎಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು. ಯಾವುದೇ ಕೋಮುಗಲಭೆ, ಯಾವುದೇ ಜಾತಿ ವ್ಯವಸ್ಥೆ, ಯಾವುದೇ ಕೋಮುಗಲಭೆ ನಮ್ಮ ಮಧ್ಯೆ ಬರಬಾರ್ದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹಳ್ಳಿಗಳು, ಗ್ರಾಮಗಳು ನಶಿಸಿ ಹೋಗ್ತಿದ್ದಾವೆ. ಎಲ್ಲ ಹಳ್ಳಿಗರು ರೈತರಿಗೆ ಯಾವುದೇ ಪ್ರಾಮುಖ್ಯತೆ ಸಿಗದೇ ಇದ್ದರಿಂದ ರೈತರು ಎಲ್ಲರೂ ನಗರಕ್ಕೆ ವರ್ಗಾವಣೆಯಾಗ್ತಿದ್ದಾರೆ. ಸ್ವತಂತ್ರ ಅನ್ನೋದು ಪ್ರತಿಯೊಂದು ಮಾನವನಿಗೂ ಸ್ವತಂತ್ರ ಬೇಕು. ಪ್ರತಿಯೊಂದು ಮಾನವನ ಏಳಿಗೆ ದೇಶದ ಏಳಿಗೆ.
ನನ್ನ ಹೆಸರು ಶೇಷಪ್ರಸಾದ ಭಟ್, ಜೈನ ಪದವಿ ಪೂರ್ವ ಕಾಲೇಜು ಮೂಡಬಿದ್ರೆ, ಇಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದೇನೆ. ಭಾರತವನ್ನು ಯಜ್ಞಭೂಮಿ, ಭೋಗಭೂಮಿ, ತ್ಯಾಗಭೂಮಿ ಭಾರತ ಅಂತ ನಮ್ಮ ಹಿರಿಯರು ವಿವರಿಸಿದ್ದಾರೆ. ತ್ಯಾಗಭೂಮಿ ಎಂಬುದನ್ನು ನಾವು ನೋಡಬೇಕಿದ್ರೆ ಸಂಗ್ರಾಮದ ಕೆಲ ದಿನಗಳ ಬಗ್ಗೆ ಮೆಲುಕನ್ನು ಹಾಕಬೇಕಾಗ್ತದೆ. ಅಂದು 1600ರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದವರಿಗೆ ನೆಲ ಜಲವನ್ನು ನೀಡಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟೆವು. ಆದರೆ ಅವರು ನಮ್ಮ ವಿರುದ್ಧವೇ ಕೈಚಳಕವನ್ನು ತೋರಿಸಿ ಭಾರತವನ್ನು ವಶಪಡಿಸಿಕೊಂಡರು. ನಮ್ಮ ಭಾರತೀಯ ರಾಜರುಗಳು ಅವರನ್ನು ವಿರೋಧಿಸಿದರಾದರೂ ಅದರಲ್ಲಿ ಅವರ ಸ್ವಂತ ಹಿತಾಸಕ್ತಿ ಇದ್ದುದನ್ನು ನಾವು ಮರೆಯಲಿಕ್ಕಿಲ್ಲ. ಆಗ ನಿಸ್ವಾರ್ಥತೆಯಿಂದ ಕೂಡಿದ ನಿಜವಾದ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾದದ್ದು ಪ್ರಥಮ 1857 ದಂಗೆಯ ಬಳಿಕ ಎಂಬುದು ಅಕ್ಷರಶಃ ಸತ್ಯ. ಅದರಲ್ಲಿ ಮಂಗಲ ಪಾಂಡೆಯವರ ಪ್ರಾಣತ್ಯಾಗ ಯಾವಾಗ ಆಯಿತು, ನಂತರ ಬ್ಯಾರಕ್ಪುರ, ದೆಹಲಿಯ ತನಕ ಕಾಡ್ಗಿಚ್ಚಿನಂತೆ ಹಬ್ಬಿತು. ಇದರಿಂದ ಪ್ರೇರಣೆಗೊಂಡು ಸ್ಫೂರ್ತಿಗೊಂಡು ಎಲ್ಲಿಯವರೆಗೆ ಸ್ಫೂರ್ತಿ ನೆನೆಯಿತಂದರೆ ಮಂದಗಾಮಿ ಯುಗ, ತೀವ್ರಗಾಮಿ ಯುಗ, ಗಾಂಧಿ ಯುಗ ಹುಟ್ಟಿಕೊಂಡಿತು. ಅದು ಬ್ರಿಟಿಷರಿಗೆ ನುಂಗಲಾರದ ತುಪ್ಪವಾಗಿಯೂ ಪರಿಣಮಿಸಿದ್ದು ಸತ್ಯ. ಈ ತೀವ್ರಗಾಮಿ ಯುಗದಲ್ಲಂತೂ ಭಗತ್ ಸಿಂಗ್, ಆಜಾದ್, ಚಂದ್ರಶೇಖರ ಆಜಾದನಂಥ ಬಲಿದಾನಗಳಿಂದಾಗಿ ಪ್ರೇರಣೆಗೊಂಡ ಜನರ ಸ್ಫೂರ್ತಿ ಯಾವಾಗ ಹೊರಹೊಮ್ಮಿದಂದರೆ ಗಾಂಧಿ ಯುಗದಲ್ಲಿ ಗಾಂಧೀಜಿಯವರ ಸ್ಫೂರ್ತಿಗಳು ಜೊತೆಯಾದಾಗ. ಆಗ ಆಬಾಲ ವೃದ್ಧ ಸ್ತ್ರೀಯಾದಿಗಳು ಜನಸ್ತೋಮ ಸೇರಿ ದೇಶಕ್ಕೆ ದೇಶವೇ ಹೊತ್ತಿ ಉರಿದು ಈ ವಿದೇಶಿಯರನ್ನು ಭಾರತದಿಂದ ಒಡೆದೋಡಿಸಲು ಸಾಧ್ಯವಾಯಿತು. ಆದರೆ ಆಗ ತ್ಯಾಗಶೀಲತೆ ಸ್ಫೂರ್ತಿಯಾದರೂ ಈಗ ಅದು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಎಂದು ಯೋಚಿಸಿದಾಗ ಅದು ಅತ್ಯಂತ ಗಂಭೀರ ಚಿಂತನಾರ್ಹ ವಿಷಯವಾಗಿದೆ. ಅವರು ಸ್ವದೇಶಿ ಎಂದರೆ ನಾವು ವಿದೇಶಿ ಎನ್ನುತ್ತಿದ್ದೇವೆ. ಅವರು ನಿಸ್ವಾರ್ಥ ಅಹಿಂಸೆ ಎಂದರೆ ನಾವು ಸ್ವಾರ್ಥ ಎನ್ನುತ್ತಿದ್ದೇವೆ. ಎಲ್ಲಿಯವರೆಗೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಂಗ್ರಾಮ ನೆನಪಾಗುವುದೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯದ ದಿನದಂದು. ಬಿಟ್ಟರೆ ಉಳಿದ ದಿನ ನಾವು ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ನಡೆಯುತ್ತೆಂಬುದೇ ಮರೆತಿರ್ತೇವೆ. ಉದಾಹರಣೆಗೆ, ಅಂದು ಗಾಂಧೀಜಿಯವರು ಕೊಡಗಿನ ಗೌರಮ್ಮನವರ ಮನೆಗೆ ಹೋದಾಗ ತಮ್ಮ ಮಂಗಲಸೂತ್ರ ಮತ್ತು ಕಿವಿಯೋಲೆ ಇದೆರಡನ್ನು ಬಿಟ್ಟು ಉಳಿದೆಲ್ಲ ಆಭರಣವನ್ನು ಬಡವರ ಏಳ್ಗೆಗಾಗಿ ಗಾಂಧೀಜಿಯವರ ಕೈಗಿಟ್ಟರು ಗೌರಮ್ಮನವರು. ಅವರನ್ನು ನೋಡಿ ಈಗಿನ ಬಡವರನ್ನು ಕಿತ್ತು ತಿನ್ನುತ್ತಿರುವ ಅಧಿಕಾರಿಗಳು ಸ್ಫೂರ್ತಿಯಾಗಲಿಲ್ಲ ಎನ್ನುವುದು ದುರ್ವಿಚಾರ. ಅಂದು ಚಿಕ್ಕ ತೊಟ್ಟಾದರೂ ಚಿಕ್ಕ ಉಡುಗೆಯಾದರೂ ಭಾರತೀಯದ್ದಾಗಿರಬೇಕು, ಬಡ ಜನರಿಗಿಲ್ಲದು ನನಗೆ ಬೇಡ ಎಂದಂಥ ಬಾಪೂಜಿ ಅಂತ ನಾಯಕರ ಮುಂದೆ ವಿದೇಶಿ ಬಳಪದ ಕಲ್ಲನ್ನು ಬಳಸಿ ಮನೆ ಕಟ್ಟುತ್ತಿರುವ, ವಿದೇಶಿ ವಾಹನಗಳಲ್ಲಿ ಓಡಾಡಿಕೊಂಡಿರುವ ರಾಜಕೀಯ ನಾಯಕರು ಸ್ಫೂರ್ತಿಯಾಗಲಿಲ್ಲ. ಅಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಿ ಸ್ವಾತಂತ್ರ್ಯವನ್ನು ಪಡೆದಂಥ ನಮ್ಮ ಹಿರಿಯರ ಮುಂದೆ ಮತಾಂಧತೆಯನ್ನು ಮೂಡಿಸಿ ಮತಾಂಧತೆಯಲ್ಲಿ ಸಾಯುತ್ತಿರುವ ಇಂದಿನ ಜನರು ಸ್ಫೂರ್ತಿಯಾಗಲಿಲ್ಲ. ಹಾಗಾದರೆ ಬದಲಾವಣೆಯ ಅತ್ಯಗತ್ಯ. ಬದಲಾಗಬೇಕಿದ್ದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆಂಬಂತೆ ಈಗಿನ ಹಿರಿಯರು ಯಾರಿದ್ದಾರೆ ಅಥವಾ ಈಗ ಯುವಜನತೆ ಏನಿದೆ ಅದನ್ನು ಬದಲಾಯಿಸಬೇಕು, ಅಲ್ಲಿ ಪ್ರಯತ್ನ ಮಾಡಬೇಕು. ಮುಖ್ಯವಾಗಿ ಮಕ್ಕಳಲ್ಲಿ ದೇಶಪ್ರೇಮವನ್ನು ಮೂಡಿಸುವ ಕಾರ್ಯಕ್ರಮವನ್ನು ರೂಪಿಸಬೇಕು. ಜೊತೆಗೆ ರಾಜಕೀಯ ಹಿತಾಸಕ್ತಿಗಿಂತ ಮೇಲ್ಪಟ್ಟವಾಗಿ ನ್ಯಾಯಾಂಗ ಸದೃಢವಾಗಬೇಕಾದು ಅತ್ಯಂತ ಅವಶ್ಯಕವಾಗಿದೆ. ಜೊತೆಗೆ ನಮ್ಮ ಈ ಮಕ್ಕಳಲ್ಲಿ ದೇಶದ ಹಿರಿಯರ ತ್ಯಾಗದ ಗುಣಗಾನಗಳನ್ನು ಪಠ್ಯಪುಸ್ತಕದ ಪುಟಗಳಲ್ಲಿ ಸೇರಿಸಬೇಕು. ಆಗ ಮಾತ್ರ ದೇಶ ಅಭಿವೃದ್ಧಿ ಹೊಂದುತ್ತದೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ತದೆ. ಇದೆಲ್ಲ ಘಂಟಾಘೋಷವಾಗಿ ಮಾಡುವ ಭಾಷಣ ಆಗಿರಬಾರ್ದು. ಭಾಷಣ ಎಷ್ಟು ಜನ ಬೇಕಾದರೂ ಮಾಡ್ತಾರೆ. ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ಜನರು ಇದರ ಬಗ್ಗೆ ಭಾಷಣ ಮಾಡುವುದು ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಇದು ಜನಾಂದೋಲನ ಆಗಬೇಕು, ಜಾರಿಗೆ ಬರಬೇಕು. ಆಗ ಮಾತ್ರ ನಮ್ಮ ದೇಶ ತ್ಯಾಗದ ಸಾಕಾರ ಮೂರ್ತಿಯಾಗ್ತದೆ. ವಿಶ್ವಗುರು ಭಾರತ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತದೆ. ನನ್ನ ಹೆಸರು ಅನಘ. ನಾನು ಆಳ್ವಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ. ಸ್ವಾತಂತ್ರ್ಯ ಸಿಗಬೇಕಿದ್ರೆ ಅಲ್ಲಿ ಹೋರಾಡಿದ ಎಷ್ಟೋ ಜನ ಹೋರಾಡಿದ್ದಾರೆ, ಎಷ್ಟೋ ಜನ ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲರಲ್ಲಿ ಒಂದು ಭಾವನೆ ಖಂಡಿತ ಇತ್ತು. ನನ್ನ ದೇಶ ಇದು, ನನ್ನ ದೇಶ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ, ನನ್ನ ದೇಶ ಎಲ್ಲರಿಗೂ ಸಮಾನತೆಯಿಂದ ನೋಡಿಕೊಂಡು ಬಂದಿದೆ. ಸಮಾನತೆ ಮಧ್ಯದಲ್ಲಿ ಕಳೆದು ಹೋಗಿತ್ತು, ಆದರೆ ಒಂದು ಕಾಲದಲ್ಲಿ ನಾವು ಖಂಡಿತವಾಗಿಯೂ ಎಲ್ಲರನ್ನು ಸಮಾನರಾಗಿ ನೋಡ್ತಿದ್ವಿ. ನನ್ನ ದೇಶ ಒಂದು ಒಳ್ಳೆಯ ರಾಜ್ಯವಾಗಿದೆ, ನಾನು ಆ ಹಳೆಯ ಒಳ್ಳೆಯತನಗಳನ್ನು ಮುಂದೆ ತರಬೇಕು ಅಂತ ಹೇಳುವಂತಹ ಒಂದು ಯೋಚನೆಯಲ್ಲಿದ್ದರು. ಆದರೆ ಈಗ ನಂತರ ಸ್ವಾತಂತ್ರ್ಯ ನಂತರ ನಾವು ವಿದೇಶಿಯರನ್ನು ನೋಡಿ ಅವರನ್ನೇ ಅನುಸರಿಸ್ತಾ ಇದ್ದೇವೆ. ವಿದೇಶಿಯರ ಅನುಕರಣೆಯಲ್ಲಿ ತಪ್ಪೇನಿಲ್ಲ, ಆದರೆ ಅವರನ್ನು ಅನುಸರಿಸುತ್ತಾ ನಮ್ಮಲ್ಲಿರುವ ಒಳ್ಳೆಯತನವನ್ನು, ನಮ್ಮಲ್ಲಿದ್ದ ಒಳ್ಳೆಯ ಅಭ್ಯಾಸಗಳನ್ನು ನಾವು ಮರೆತು ಬಿಟ್ಟರೆ ಅದು ತೊಂದರೆ ಆಗ್ತದೆ. ಈಗ ನಮ್ಮ ದೇಶೀಯತೆಯನ್ನು ನಾವು ಹೇಗೆ ಉಳಿಸ್ಕೊಳ್ಳಬಹುದು ಅಂತ ನೋಡೋದಾದರೆ, ಒಂದು ಭಾಷೆ. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ. ಆ ಪ್ರತಿಯೊಂದು ಭಾಷೆಯಲ್ಲಿ ಈಗ ನಾವು ಒಂದು ನೋಡ್ತಿರುವುದು ಏನಂತ ಹೇಳಿದರೆ, ಎಲ್ಲರೂ ನಮ್ಮ ಭಾಷೆ ಅಂತ ಹೇಳ್ಕೊಂಡು ಕನ್ನಡ, ತುಳು, ತೆಲುಗು, ತಮಿಳು, ಹಿಂದಿ ಅಂತ ಮಾತಾಡ್ತೀವಿ. ಆದರೆ ಆ ಭಾಷೆಯಲ್ಲಿ ನಾವು ಮಾತಾಡುವಾಗ ಅರ್ಧಕ್ಕೂ ಹೆಚ್ಚು ಎಷ್ಟೋ ಬಾರಿ ಇಂಗ್ಲೀಷ್ ಪದಗಳನ್ನೇ ಬಳಸ್ತಾ ಇರ್ತೇವೆ. ಭಾಷೆಯನ್ನು ನಾವು ಅದರ ಮೂಲ ರೂಪದಲ್ಲಿ ಬಳಸ್ತಾ ಇಲ್ಲ. ಹೀಗೆ ಪ್ರತಿಯೊಂದು
ಪಂಗಡ ಅಥವಾ ಪ್ರತಿಯೊಂದು ಜಾಗದ ಅವರ ಕಲ್ಚರ್ ಅಂತೆ ನೋಡಿ. ಈಗ ನನಗೆ ಕಲ್ಚರಿಗೆ ಕನ್ನಡ ಪದ ಬರ್ತಾ ಇಲ್ಲ, ಸೊ ಕಲ್ಚರ್ ಯೂಸ್ ಮಾಡ್ತಿದ್ದೇನೆ. ಇಲ್ಲೇ ಗೊತ್ತಾಗ್ತದೆ ನಾವೆಷ್ಟು ಇಂಗ್ಲೀಷ್ನ ಮೇಲೆ ಅವಲಂಬಿತರಾಗಿದ್ದೇವೆ ಅಂತ ಹೇಳಿ. ನಮ್ಮ ಭಾಷೆ ನಮಗೆ ಮರ್ತು ಹೋಗ್ತಾ ಇದೆ. ಸೊ ಪ್ರತಿಯೊಂದು ಜಾಗೆಯ ಕಲ್ಚರ್, ಅವರ ಸಂಸ್ಕೃತಿ ಸಂಪ್ರದಾಯಗಳು ಆ ಭಾಷೆಯೊಂದಿಗೆ ವಿಲೀನವಾಗಿರ್ತದೆ. ಭಾಷೆಯನ್ನು ಮರೆತರೆ ನಾವು ನಮ್ಮತನವನ್ನು ಕೂಡ ಮೆಲ್ಲನೆ ಮರಿತಾ ಬರ್ತೇವೆ. ಮತ್ತು ಇನ್ನೊಂದು ಉಡುಗೆ ತೊಡುಗೆ. ಪಾಶ್ಚಾತ್ಯರ ಉಡುಗೆ ತೊಡುಗೆ ಒಳ್ಳೆಯದೇ, ಅದನ್ನು ಹಾಕಲೇಬೇಡಿ, ಯಾವತ್ತೂ ಹಾಗೆ ಇರಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ, ನಮ್ಮ ದೇಶದ ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಮ್ಮ ದೇಶದ ಸಂಸ್ಕೃತಿಯನ್ನು ತೋರಿಸುವಂತಹ ಬಟ್ಟೆಗಳನ್ನು ಧರಿಸ್ಬೋದಲ್ಲ. ನಮ್ಮತನವನ್ನು ನಾವು ಕಳೆದುಕೊಂಡಾಗ ಆತ್ಮಸ್ಥೈರ್ಯವು ಕಡಿಮೆ ಆಗ್ತದೆ. ನನ್ನ ಹೆಸರು ತುಳಸಿ, ಆಳ್ವಾಸ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿ. ಆತ್ಮಗೌರವ ಮತ್ತು ತ್ಯಾಗದ ಬಗ್ಗೆ ಮುಂದಿನ ಜನಾಂಗಗಳಿಗೆ ಬೋಧಿಸಿದಾಗ ಮಾತ್ರ ಈ ದೇಶದ ಪ್ರಖ್ಯಾತಿ ಪ್ರಜ್ಞಾವಸ್ಥೆಯಲ್ಲಿರುತ್ತದೆ ಎಂಬುದನ್ನು ಇತಿಹಾಸ ಸಾಕ್ಷೀಕರಿಸುತ್ತಾ ಬಂದಿದೆ. ಆಗ ಮಾತ್ರ ಅದು ನಿರಂತರವಾದ ಪ್ರೇರಣೆಯನ್ನು ಕೂಡ ಒದಗಿಸಬಲ್ಲದು. ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರಬೇಕಾದರೆ ಅದು ಅದರ ಅನುಭವಗಳನ್ನು ಕುರಿತಂತಹ ಹೆಮ್ಮೆ ಮತ್ತು ಪರಂಪರೆಗಳನ್ನು ಹೊಂದಿದ್ದರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಗಾಂಧೀಜಿಯ ದಂಡಿ ಚಳುವಳಿಯ ಬಗ್ಗೆ ಹೇಳುವುದಾದರೆ, ಅಂದು ಉಪ್ಪನ್ನು ಅದರ ತಯಾರಿಕಾ ವೆಚ್ಚದಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತಿರಲಿಲ್ಲ. ಬದಲಾಗಿ ಸ್ವತಃ ಜನರೇ ಅಲ್ಲಿನ ಉಪ್ಪನ್ನು ತಯಾರಿಸಿದರೂ ಕೂಡ ಅವರು ಇಂಗ್ಲೆಂಡಿನಿಂದ ಬರುವಂತಹ ಉಪ್ಪನ್ನು ಮಾತ್ರ ಅವಲಂಬಿಸಬೇಕಾಗಿತ್ತು. ಇದರಿಂದ ಗಾಂಧೀಜಿಯವರು ಏನು ಅಂದ್ಕೊಳ್ತಾರೆ ಅಂದರೆ, ಈ ನಮ್ಮ ಜನಕ್ಕೆ ಯಾಕೆ ನಾವು ತಯಾರಿಸುವಂತಹ ಉಪ್ಪನ್ನು ಯಾಕೆ ನಾವು ಬಳಸ್ಕೊಳ್ಬಾರ್ದು ಎಂಬ ನಿರ್ಧಾರದಿಂದ ಅವರು 1929 ಡಿಸೆಂಬರ್ರಂದು ನಾನು ಈ ಸ್ವರಾಜ್ಯ ಗಳಿಸಿಯೇ ತೀರುತ್ತೇನೆಂಬ ನಿರ್ಧಾರ ಕೈಗೊಳ್ತಾರೆ. ಅವರು ಈ ನಿರ್ಧಾರ ಕೈಗೊಂಡ ಉದ್ದೇಶ ಏನಂದರೆ, ಅಂದು ಬ್ರಿಟಿಷರು ತಾವು ಉಪ್ಪನ್ನು ನಮಗೋಸ್ಕರ ನೀವು ತಯಾರಿಸಿಕೊಟ್ಟರೆ ನಾವು ಈ ಸ್ವರಾಜ್ಯವನ್ನು ನಿಮಗೆ ಹಿಂದಿರುಗಿಸಿ ಕೊಡುತ್ತೇವೆ ಎಂಬ ಷರತ್ತನ್ನು ಇಟ್ಟಿರ್ತಾರೆ. ಆದರೆ ಅವರು ಆ ಷರತ್ತನ್ನು ಮುರಿದು ರೌಲತ್ ಎಂಬ ಅಧಿಕಾರಿಯ ನೇಮಕತ್ವದಲ್ಲಿ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದು ಅದರ ಮೂಲಕ ಹಲವಾರು ವಿಧಿವಿಧಾನಗಳನ್ನು, ಹಲವಾರು ಕಾನೂನುಗಳನ್ನು ಜನರ ಮೇಲೆ ಹೇರ್ತಾ ಆ ಜನರ ಜೀವನ ದುಸ್ತರಗೊಳ್ಳಲಿಕ್ಕೆ ಕಾರಣಕರ್ತರಾಗಿರ್ತಾರೆ. ಜೊತೆಗೆ ಮಿಕ್ಕ ವಸ್ತುಗಳಿಗೂ ಕೂಡ ತೆರಿಗೆಯನ್ನು ಹೆಚ್ಚಿಸುತ್ತಾ ಹೋಗ್ತಾರೆ. ಇದರಿಂದ ಜನರ ಜೀವನ ಬಹು ದುಸ್ತರ ಸ್ಥಿತಿಗೆ ತಲುಪ್ತದೆ. ಇದರಿಂದ ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದು ಮಾತನ್ನು ಹೇಳಿರ್ತಾರೆ, ಮಾರ್ಚ್ 12 ಒಳಗಾಗಿ ನೀವು ನಿಮ್ಮ ಷರತ್ತನ್ನು ಹಿಂತೆಗೆದುಕೊಂಡರೆ ಮಾತ್ರ ನಾವು ಯಾವುದೇ ಚಳುವಳಿಯನ್ನು ಕೈಗೊಳ್ಳದೆ ಸುಮ್ಮನಿರ್ತೇವೆ. ಆದರೆ ಒಂದು ವೇಳೆ ನೀವು ಷರತ್ತನ್ನು ಮುರಿದರೆ ನಾವು ನಮ್ಮ ಸತ್ಯಾಗ್ರಹ ಚಳುವಳಿಯನ್ನು ಪ್ರಾರಂಭಿಸಬೇಕಾಗ್ತದೆ ಎಂಬ ಮಾತನ್ನು ಬ್ರಿಟಿಷರ ಮುಂದೆ ಇಡ್ತಾರೆ. ಆದರೆ ಯಾವಾಗ ಬ್ರಿಟಿಷರು ತಮ್ಮ ಮಾತನ್ನು ಮುರಿದು ಯಾವುದೇ ತಮ್ಮ ಸ್ವರಾಜ್ಯವನ್ನು ಜನರಿಗೆ ಒದಗಿಸದೆ ಹೋಗ್ತಾರೋ ಆಗ ಗಾಂಧೀಜಿಯವರು 1930ರಂದು ಸಾಬರಮತಿ ಆಶ್ರಮದ ತೀರದಿಂದ ದಂಡಿಯ ಕಡೆಗೆ ಒಂದು ಯಾತ್ರೆಯನ್ನು ಕೈಗೊಳ್ತಾರೆ. ಅವರ ಈ ಯಾತ್ರೆಗೆ ದೇಶದೆಲ್ಲೆಡೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತಗೊಳ್ತವೆ. ಸ್ವತಃ ಭಾರತೀಯ ಧುರೀಣರಾದಂತಹ ನೆಹರೂರವರೇ ಕೂಡ ಈ ಚಳುವಳಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾರೆ. ಆದರೆ 61 ವರ್ಷದ ವಯಸ್ಸಿನ ಆಗಿದ್ದಂತಹ ಗಾಂಧೀಜಿಯವರು ಯಾವ ಯುವಕರಿಗೂ ಕಮ್ಮಿ ಇಲ್ಲದಂತೆ ತಾವು ಈ ಚಳುವಳಿಯನ್ನು ಗೆಲ್ಲುತ್ತೇವೆ ಎಂಬ ಹುಮ್ಮಸ್ಸಿನೊಂದಿಗೆ ಸುದೀರ್ಘ 24 ದಿನಗಳ ಕಾಲ, ಅಂದರೆ ಮಾರ್ಚ್ 12ರಿಂದ ಏಪ್ರಿಲ್ 5 ತನಕ ತಮ್ಮ ಯಾತ್ರೆಯನ್ನು ಮುಂದುವರಿಸಿಕೊಂಡು ದಾಂಡಿಯ ತೀರವನ್ನು ತಲುಪ್ತಾರೆ. ಅಲ್ಲಿ ತಲುಪಿದ ಬಳಿಕ ಗಾಂಧೀಜಿಯವರು ಒಂದು ಹಿಡಿ ಮಣ್ಣು ಮತ್ತು ಉಪ್ಪನ್ನು ತೆಗೆದುಕೊಂಡು ನಾನು ಈ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಲುಗಾಡಿಸ್ತೇನೆ ಎಂಬ ಘೋಷಣೆಯನ್ನು ಕೊಡ್ತಾರೆ. ಈ ರೀತಿ ಭಾರತದ ವಿವಿಧ ಯುದ್ಧಗಳು ಜೊತೆಗೆ ಸ್ವಾತಂತ್ರ್ಯ ಚಳುವಳಿಗಳು ನಮಗೆ ಪ್ರೇರಣೆಯನ್ನು ನೀಡ್ತಲೇ ಬಂದಿವೆ. ನನ್ನ ಹೆಸರು ಗಿರೀಶ್ ಎಂ, ಜೈನ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಸ್ವದೇಶಿ ಚಳುವಳಿಯು ಭಾರತದ ಸ್ವಾತಂತ್ರ್ಯದಲ್ಲಿ ಒಂದು ಭಾಗವಾಗಿತ್ತು. ಸ್ವದೇಶಿ ಚಳುವಳಿಗಳು ಹೇಗೆಂತಂದರೆ, ನಮ್ಮ ದೇಶದ ವಸ್ತುಗಳನ್ನು ನಾವು ಬಳಸದೆ ವಿದೇಶದ ವಸ್ತುಗಳಿಗೆ ಮಾರಿ ಹೋಗಿದ್ದೇವೆ. ಅದನ್ನು ನಮ್ಮ ದೇಶದ ವಸ್ತುಗಳನ್ನು ಬಳಸಬೇಕೆಂಬುದು ಮಹಾತ್ಮ ಗಾಂಧೀಜಿಯವರ ಧ್ಯೇಯವಾಗಿತ್ತು. ಆಗಿನ ಕಾಲದಲ್ಲಿ ಸ್ವದೇಶಿ ವಿಚಾರಗಳು ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದರು ಅಂತಂದರೆ, ಸ್ವದೇಶಿ ವಿಷಯಗಳಲ್ಲಿ ನಾವು ನಮ್ಮತನವನ್ನು ಬಿಟ್ಟು ಬೇರೆ ವಿದೇಶಕ್ಕೆ ಮಾರಿ ಹೋಗುತ್ತಿದ್ದೇವೆ. 1905ರಲ್ಲಿ ಬಂಗಾಳದ ವಿಭಜನೆಯ ಅದನ್ನು ವಿರೋಧಿಸಿ ಭಾರತದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯೇ ಆಯಿತು. ಆ ಕ್ರಾಂತಿಯಲ್ಲಿ ಸ್ವದೇಶಿ ಚಳುವಳಿಯು ಕೂಡ ಒಂದಾಗಿತ್ತು. ಆದರೆ ಈ ಚಿಂತನೆ
ಪ್ರಬಲವಾಗಿ ಮುಂದುವರೆದದ್ದು ಗಾಂಧಿ ಯುಗದಲ್ಲಿ. ಗಾಂಧೀಜಿಯವರು ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮತ್ತು ಭಾರತದ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡುವಲ್ಲಿ ಸ್ವದೇಶಿ ಚಳವಳಿ ಒಂದು ಆಗಿತ್ತು. ಅದಾದ ಮೇಲೆ ದೇಶೀಯ ವಸ್ತುಗಳ ಗಾಂಧೀಜಿಯವರನ್ನು ಅನುಸರಿಸಿ ಲಕ್ಷಾಂತರ ಜನರು ದೇಶದ ವಸ್ತುಗಳನ್ನು ಉತ್ಪಾದನೆಯಲ್ಲಿ ಮತ್ತು ಉಪಯೋಗಿಸುವುದರಲ್ಲಿ ಮುಂದಾಗಿದ್ದರು ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು. ಆ ಬಹಿಷ್ಕರಿಸುವಿಕೆಯಿಂದ ಬ್ರಿಟಿಷರಿಗೆ ಮಾರಕವಾದ ಒಂದು ಹೇಳಲಾರದಂಥ ಕಷ್ಟವನ್ನು ತಂದುಕೊಟ್ಟಿತ್ತು. ಈ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದರಲ್ಲಿ ಸ್ವದೇಶಿಯ ಚಳವಳಿಯು ಕೂಡ ಒಂದಾಗಿದೆ. ಮುಂದೆ ಈ ವರ್ತಮಾನ ಕಾಲದಲ್ಲಿ ಸ್ವದೇಶಿಯ ವಸ್ತುಗಳು ನಮ್ಮಲ್ಲಿ ಹೆಚ್ಚಾಗಿ ಕಾಣುತ್ತಿಲ್ಲ. ಅಂದರೆ ನಾವು ವಿದೇಶಕ್ಕೆ ಭಾಳಷ್ಟು ಅವಲಂಬನೆಯಾಗಿದ್ದೇವೆ. ಎಲ್ಲಿಯೋ ಅಲ್ಲೊಬ್ಬರು ಇಲ್ಲೊಬ್ಬರು ದೇಶೀಯತೆಯ ಕೂಗನ್ನು ಹಾಕುತ್ತಿದ್ದಾರೆ. ನನ್ನ ಹೆಸರು ಅಂಕಿತ್ ಹೆಗಡೆ. ನಾನು ಆಳ್ವಾಸ್ ಕಾಲೇಜಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಮ್ಮ ದೇಶ ಭಾರತ ದೇಶ ತುಂಬ ವಿಶಾಲವಾದ ದೇಶ. ನಾವು ನಮ್ಮ ದೇಶದಲ್ಲಿ ಶ್ರೀಮಂತಿಕೆ ಮತ್ತು ನಮ್ಮ ಸಂಸ್ಕೃತಿಗೆ ತುಂಬ ಪ್ರಸಿದ್ಧಿ ಆದವರು ನಾವು. ನಮ್ಮ ಇಂಥ ದೇಶವನ್ನು ನಾವು ಸುಮಾರು 500 ವರ್ಷಗಳ ಕಾಲ ಪರಕೀಯರು ಅಂದರೆ ವಿದೇಶಿಯರ ಒಂದು ಅಡಿಯಲ್ಲಿ ನಾವು ಇರ್ತೀವಿ. ವಿದೇಶಿಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬಂದು ನಮ್ಮ ದೇಶದಲ್ಲಿ ಮೊದಲು ವ್ಯಾಪಾರ ಅಂತ ಹೇಳ್ಕೊಂಡು ಬರ್ತಾರೆ. ವ್ಯಾಪಾರ ಅಂತ ಹೇಳ್ಕೊಂಡು ಬಂದಾಗ ನಮ್ಮ ದೇಶದಲ್ಲಿ ನಮ್ಮ ರಾಜರ ಮಧ್ಯೆಯೇ ಯುದ್ಧ ಆಗೋದನ್ನು ನೋಡಿಕೊಂಡು ಅವರು ಅದರಲ್ಲಿ ಒಂದು ತಮಗೆ ಲಾಭವನ್ನು ತಗೊಳ್ತಾರೆ. ಅವರವರ ಒಂದೊಂದೇ ಜಾಗವನ್ನು ತಗೊಳ್ತಾ ಏನು ಮಾಡ್ತಾರೆ, ನಮ್ಮ ದೇಶವನ್ನೇ ತಮ್ಮ ಅಡಿಯಲ್ಲಿ ತಗೊಳ್ತಾರೆ. ನಮ್ಮ ದೇಶದಲ್ಲಿ ನೀವು ಹೇಳ್ಬೋದು ಬ್ರಿಟಿಷರಲ್ಲಿ ತುಂಬ, ಉದಾಹರಣೆಗೆ ಬ್ರಿಟಿಷ್ ಅವರು ನಮ್ಮ ದೇಶವನ್ನು ತುಂಬ ಕಾಲ ಆಳಿದರು. ಹೇಳ್ಬೋದು ಬ್ರಿಟಿಷರು ತುಂಬ ಶಕ್ತಿಶಾಲಿಯಾಗಿದ್ದರು, ಅವರು ತುಂಬ ಬಲಿಷ್ಠರು ಅಂತ. ಯಾರು ಹೇಳಿದ್ದು ಬರೀ ಬ್ರಿಟಿಷರು ಮಾತ್ರ ಶಕ್ತಿಶಾಲಿ ಇರೋ ಅಂತ? ನಮ್ಮ ದೇಶದಲ್ಲಿ ಕೂಡ ಶಕ್ತಿಶಾಲಿ ರಾಜರು, ರಾಣಿಯರಿದ್ದರು. ಉದಾಹರಣೆಗೆ ರಾಣಿ ಅಬ್ಬಕ್ಕ, ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಆಗಿರ್ಬೋದು, ತಾತ್ಯಾ ಟೋಪೆ, ಹೈದರ್ ಅಲಿ, ಇನ್ನೂ ಹೇಳ್ತಾ ಹೋದರೆ ತುಂಬ ಜನರನ್ನ ಹೇಳ್ತಾ ಹೋಗ್ಬೋದು. ಇವರೆಲ್ಲರೂ ವೀರರ ಆಗಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಕಾಡ್ತಾ ಇದ್ದಂಥ ಮುಖ್ಯವಾದ ಒಂದು ತೊಂದರೆ ಅಂದರೆ ಏಕತೆ. ನಾವು ಏಕತೆಯಿಂದ ಹೋರಾಡ್ತಾ ಇರಲಿಲ್ಲಾಗಿತ್ತು. ಬ್ರಿಟಿಷರು ಅಥವಾ ಯಾರೇ ಪರಕೀಯರು ನಮ್ಮನ್ನು ಆಳ್ತಾ ಇದ್ದಾಗ ನಾವು ಏಕತೆಯಿಂದ ಹೋರಾಡ್ಬೋದಾಗಿತ್ತು. ಇಲ್ಲಿ ಒಂದು ಕಡೆ ಒಬ್ಬರು ಯುದ್ಧ ಮಾಡ್ತಿದ್ರೆ ಇನ್ನೊಂದು ಕಡೆ ಇನ್ನೊಬ್ರು ಯುದ್ಧ ಮಾಡ್ತಿರ್ತಾರೆ. ನಾವು ಏಕತೆಯಿಂದ ಹೋರಾಡ್ತಿರಲ್ಲ. ಈ ಏಕತೆ ಅಂತ ಹೇಳಿದಾಗ ನನಗೆ ಒಂದು ವ್ಯಕ್ತಿಯ ಹೆಸರು ಬರುತ್ತೆ. ಗ್ರೀಕ್ ಮೈಥಾಲಜಿಯಲ್ಲಿ ಒಬ್ಬ ಲಿಯೋನಾರ್ಡಸ್ ಅಂತ ಒಬ್ಬ ವಾರಿಯರ್ ಬರ್ತಾನೆ. ಅವನು ಸ್ಪಾರ್ಟಾ ಅನ್ನೋ ಒಂದು ಚಿಕ್ಕ ದೇಶದ ರಾಜ ಆಗಿರ್ತಾನೆ. ಅವನೇನು ಮಾಡ್ತಾನೆ, ತನ್ನ ದೇಶವನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಚಿಕ್ಕ ದೇಶ ಆಗಿರುತ್ತೆ, ತುಂಬ ಚಿಕ್ಕ ದೇಶ. ಇಡೀ ನಮ್ಮ ಈ ವಿಶ್ವದಲ್ಲೇ ತುಂಬ ಶಕ್ತಿಶಾಲಿಯಾದಂಥ ಸೇನೆ ಅಂದರೆ ಪರ್ಷಿಯನರು ಅಂತ ಹೇಳ್ತೀವಿ. ಈ ಪರ್ಷಿಯನರು ಗ್ರೀಸನ್ನು ಆಕ್ರಮಣ ಮಾಡಿ ತಗೊಳ್ಬೇಕು ಅಂತ ಹೇಳಿದಾಗ ಈ ಲಿಯೋನಾರ್ಡಸ್ ಅನ್ನೋನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ನಗರದಲ್ಲಿದ್ದ ಕೇವಲ 300 ಜನರನ್ನು ಒಟ್ಟುಗೂಡಿಸಿ 300 ಜನರಿಗೆ ಶಕ್ತಿ ತುಂಬಿಸಿ, ಅವನ ಮಾತುಗಳಿಂದ ಶಕ್ತಿ ತುಂಬಿಸಿ ಹೋರಾಡ್ತಾನೆ. ಅವನು ಸತತವಾಗಿ 3 ದಿವಸಗಳ ಕಾಲ ಪರ್ಷಿಯನರನ್ನು ಹಿಂದಿಕ್ಕುವಂಥ ಪ್ರಯತ್ನ ಮಾಡ್ತಾನೆ. ಅವನು ವೀರಮರಣವನ್ನು ಹೊಂದುತ್ತಾನೆ, ಅದು ಬೇರೆ. ಇವತ್ತಿಗೂ ಕೂಡ ಅವನು ನಮ್ಮೆಲ್ಲರಿಗೂ ಕೂಡ, ಹೆಸರು ಕೇಳಿದವರಿಗೂ ಕೂಡ ಗೊತ್ತಿರ್ತದೆ, ಅವನು ಏಕತೆ ಮತ್ತು ವೀರತನಕ್ಕೆ ಒಂದು ಹೆಸರುವಾಸಿಯಾಗಿರ್ತಾನೆ. ನಮ್ಮ ಈ ಭಾರತ ದೇಶದಲ್ಲೂ ಕೂಡ ಲಿಯೋನಾರ್ಡಸ್ ಅಂತ ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಲಿಯೋನಾರ್ಡಸ್ ಅಂತ ಕ್ಯಾರೆಕ್ಟರ್ ಬೇಕಿತ್ತು. ಆವಾಗ ಬಂದದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು. ನಾವು ಇವ್ರ ಬಗ್ಗೆ ಹೇಳೋದಾದರೆ ತುಂಬ ಜನ ತುಂಬ ಹೇಳ್ಬೋದು. ಕೆಲವೊಬ್ಬರು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ಬೋದು, ಇನ್ನೊಬ್ಬರು ಒಳ್ಳೆಯದಾಗಿ ಹೇಳ್ಬೋದು. ಆದರೆ ನೋಡಿ ಬಂಧುಗಳೇ, ಒಂದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಮಹಾತ್ಮ ಗಾಂಧಿಯವರು ಇರಲಿಲ್ಲ, ಮಹಾತ್ಮ ಗಾಂಧಿ ಅಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿರಲಿಲ್ಲ ಅಂತ ಹೇಳಿದರೆ ಯಾರಿಗೊತ್ತು ನಾವು ಇವತ್ತಿಗೂ ಪರಕೀಯರ ವಶದಲ್ಲೇ ಇರ್ತಾ ಇದ್ವಿ ಅಥವಾ ಪರಕೀಯರೇ ನಮ್ಮನ್ನು ಆಳ್ತಾ ಇದ್ರು. ನಮ್ಮ ದೇಶದಿಂದ ಮೂಲೆಯಿಂದ ಜನರನ್ನು ಒಟ್ಟುಗೂಡಿಸೋದು ತುಂಬ ಸುಲಭದ ಕೆಲಸ ಅಲ್ಲ. ಅದರಂಥ ಒಂದು ಕಷ್ಟದ ಕೆಲಸ ಗಾಂಧೀಜಿ ಅವರು ಮಾಡಿ ತೋರಿಸಿದ್ದಾರೆ. ಇದೇ ನಾವು ಹೇಳೋವಂಥದ್ದು ಏಕತೆ ಅಂತ. ಅವರು ನಮ್ಮ ದೇಶದ ಜನರನ್ನೆಲ್ಲ ಒಂದಾಗಿ ಗೂಡಿಸಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ನಮ್ಮ ದೇಶದಿಂದ ಹೊರಗೆ ತಳ್ತಾರೆ. ವೀಕ್ಷಕರೇ, ಯುವ ಮನಸ್ಸುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಚಿಂತನೆಗಳು, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿರಬೇಕು, ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯುವಕರಿಗೆ ಹೆಚ್ಚಿನ ಮಹತ್ವ ಸಿಗಬೇಕು ಹೇಳುವಂಥದ್ದು, ಸಂಪ್ರದಾಯಕ್ಕೆ ಬದ್ಧರಾಗಿರಬೇಕು, ಗಾಂಧಿ ತತ್ವಗಳು ಬೇಕು ಹೇಳುವಂಥದ್ದು, ಐಡೆಂಟಿಟಿ ಯಾವುದು ಕೇಳಿದರೆ ತ್ಯಾಗಶೀಲತೆ, ನಮ್ಮ ಮೌಲ್ಯಗಳು, ಅದು ನಮ್ಮ ಐಡೆಂಟಿಟಿ, ಅದನ್ನು ಮುಂದುವರಿಸಬೇಕು ಹೇಳುವಂಥದ್ದು, ಏಕತೆಯನ್ನು ನಾವು ಕಾಪಾಡಿಕೊಳ್ಬೇಕು, ಇತ್ಯಾದಿ ವಿಚಾರಗಳನ್ನು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಸ್ವಾತಂತ್ರ್ಯದ ಬಗ್ಗೆ ಅನಕ್ಷರಸ್ಥರಾಗ್ತಾ ಇರುವ ಮತ್ತು ಅನಾದರವನ್ನು ಬೆಳೆಸ್ತಾ ಇರುವ ಈ ಸಂದರ್ಭದಲ್ಲಿ ಯುವಜನತೆ ಅದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿದ್ದು ಸನ್ಮಾರ್ಗ ಟಿ ವಿಯವರು ಮತ್ತು ಅರವಿಂದ ಚೊಕ್ಕಾಡಿಯವರ ನೇತೃತ್ವದಲ್ಲಿ
ಇದರೊಂದು ಕಲ್ಪಿಸಿಕೊಂಡದ್ದು ಭಾರಿ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳು ಪ್ರತಿಕ್ರಿಯೆ ಕೊಡುವುದಕ್ಕಾಗಿ ಮತ್ತು ಅವರನ್ನು ಮಾತನಾಡಿಸುವುದಕ್ಕಾಗಿ ನನ್ನ ಕೆಲವು 1-2 ವಿಚಾರಗಳನ್ನು ಮುಂದಿಡ್ತೇನೆ. ಅವರು ಮಾತಾಡಿದ ವಿಚಾರಗಳನ್ನು ಇಟ್ಟುಕೊಂಡು. ಈಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ ನಮ್ಮ ದೇಶದ್ದು, ಭಾರತದ್ದು. ಭಾರತ ಅಂದರೆ ಯಾವ ಭಾರತ ಅಂತ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಂಡ್ರೆ, ನೆಹರು ಅವರು ಹೇಳಿದಂಥ ಒಂದು ಯಂತ್ರ ನಾಗರಿಕತೆಯೇ ಬಹಳ ಪ್ರಮುಖವಾಗಿರುವ ಯಂತ್ರ ನಾಗರಿಕತೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡಂಥ ಒಂದು ಭಾರತ ಇದೆ. ಹಳ್ಳಿಗಳ ಭಾರತವನ್ನೇ ನೀಡಿದಂಥ ಗಾಂಧೀಜಿ ಪ್ರಣೀತವಾದಂಥ ಒಂದು ಭಾರತ ಇದೆ. ಅಖಂಡ ಭಾರತ ಅಂತ ಸಾವರ್ಕರ್ ಅವರು ಹೇಳಿದಂಥ ಒಂದು ಅಖಂಡ ಭಾರತ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ದಲಿತರ ಕಷ್ಟಗಳನ್ನು ದಲಿತರು ಕಷ್ಟಗಳನ್ನು ಅನುಭವಿಸ್ತಾ ಇರುವಂಥ ದಲಿತರ ಒಂದು ಭಾರತ ಇದೆ. ನಾವು ಯಾವ ಭಾರತದ ಸ್ವಾತಂತ್ರ್ಯವನ್ನು, ಯಾವ ಭಾರತವನ್ನು ಇಟ್ಟುಕೊಂಡು ಈ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ? ಸ್ವಲ್ಪ ಯೋಚನೆ ಮಾಡಿ. ಅಥವಾ ನಮಗೆ ಇವುಗಳೆಲ್ಲವೂ ಬೇಕಾ? ಇದು ಒಂದು ವಿಷಯ. ಎರಡನೆಯದು, ಈಗ ಮಾತಾಡುವಾಗ ರಾಜಕೀಯದ ಬಗ್ಗೆ ಸ್ವಲ್ಪ ಆಕ್ರೋಶ ವಿದ್ಯಾರ್ಥಿಗಳಿಗೆ ಕಂಡು ಬಂತು ನನಗೆ ಮಾತಾಡುವಾಗ, ನಿಮ್ಮ ಮಾತನ್ನು ಕೇಳುವಾಗ. ಒಂದು ಪ್ರಜಾಪ್ರಭುತ್ವ ದೇಶಕ್ಕೆ ಒಂದು ರಾಜಕೀಯ ಪಕ್ಷ ಬೇಡವಾ? ಹಾಗಿದ್ದರೆ ಯಾವುದೇ ಮಾದರಿ ರಾಜಕೀಯ ಪಕ್ಷ ಅಂತ ಇಲ್ಲ, ನೆನಪಿಟ್ಟುಕೊಳ್ಳಿ ನೀವು. ಇಂಥ ಪಕ್ಷ ಒಂದು ಮಾದರಿ ಪಕ್ಷ ಅಂತ ಇಲ್ಲ. ಹಾಗೆಯೇ ನಮಗೆ ಎಂಥ ರಾಜಕೀಯ ಪಕ್ಷ ಬೇಕು ಎನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಬೇಕಾದಿತ್ತು. ಒಂದು ದೇಶ ರಾಜಕೀಯವನ್ನು ಬಿಟ್ಟು ಹೇಗೆ ಬದುಕಲಿಕ್ಕೆ ಸಾಧ್ಯವಿಲ್ವೋ, ಒಂದು ಧರ್ಮವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಒಂದು ಮಾದರಿ ಧರ್ಮ ಎನ್ನುವುದು ಇಲ್ಲ, ಅದು ಖಂಡಿತ. ಹಾಗೆ ನಮಗೆ ಯಾವ ಧರ್ಮ ಬೇಕಾದ್ದು? ಇದು ನಾವು ಯೋಚನೆ ಮಾಡಬೇಕಾದ್ದು. ಆಮೇಲೆ ಬಹುತ್ವದ ಬಗ್ಗೆ ಮಾತಾಡಿ. ನಮಗಿದು ಕೊರೋನಾದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಇದೆ, ಎಲ್ಲರೂ ಸುಖವಾಗಿ ಬದುಕಬೇಕು ಅಂತ ಇದೆ ಮಾತು. ನಾನು ಮಾತ್ರ ಸುಖ ಇದ್ದರೆ ಸಾಕಾಗೋದಿಲ್ಲ, ನಮ್ಮ ನೆರೆಹೊರೆಯವರು ಸುಖವಾಗಿರಬೇಕು, ಪಕ್ಕದ ಮನೆಯವರು ಸುಖವಾಗಿರಬೇಕು, ಪಾಕಿಸ್ತಾನದಲ್ಲಿಯೂ ಸುಖವಾಗಿರಬೇಕು, ಚೀನಾದಲ್ಲಿಯೂ ಯಾಕೆ ಅಂದರೆ ನಮ್ಮ ನೆರೆ ಮನೆಗೆ ಕೊರೋನಾ ಬಂದರೆ ನಾವು ಸುಖವಾಗಿರುವುದಿಲ್ಲ. ನಾವು ಸುಖವಾಗಿರಬೇಕಾದ್ರೆ ನೆರೆ ಮನೆಯಲ್ಲಿಯೂ ಕೂಡ ಕೊರೋನಾ ಇರಬಾರ್ದು. ಪಾಕಿಸ್ತಾನದಲ್ಲಿ ಕೊರೋನಾ ಇದ್ದರೆ ಭಾರತಕ್ಕೆ ಬಂದೇ ಬರ್ತದೆ, ಚೀನಾದಲ್ಲಿದ್ದರೂ ಭಾರತಕ್ಕೆ ಬಂದೇ ಬರ್ತದೆ. ಈ ಸರ್ವೇ ಜನೋ ಸುಖಿನೋ ಭವಂತು ಎನ್ನುವ ಈ ಮಾತು ನಮಗೆ ಈವಾಗ ಸರಿಯಾಗಿ ಅರ್ಥ ಆಗ್ತದೆ. ಇದನ್ನು ಇಟ್ಟುಕೊಂಡು ನಮ್ಮ ಸ್ವಾತಂತ್ರ್ಯದ ಪರಿಕಲ್ಪನೆ ಹೇಗಿರಬೇಕು ಅಂತ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ನಾನು ಆ ವಿಚಾರವಾಗಿ ಅಲ್ಲ, ಪ್ರಾಧ್ಯಾಪಕರು ಹೇಳಿದಂತೆ ಯಾವ ರೀತಿಯ ಭಾರತ ಬೇಕಂತ ಕೇಳಿದರು. ನಮಗೆ ಗ್ರಾಮ ಸ್ವರಾಜ್ಯದ ಭಾರತ ಬೇಕಾ, ಅಥವಾ ಯಂತ್ರಾಗಾರದ ಭಾರತ ಬೇಕಾ, ದಲಿತ ಅಭಿವೃದ್ಧಿ ಹೊಂದಿದ ಭಾರತ ಬೇಕಾ, ಯಾವ ಥರದ ಭಾರತ ಬೇಕಂತ ಕೇಳಿದರು. ನಾವು ಮುಖ್ಯವಾಗಿ ಹೇಳೋದು ಗ್ರಾಮ ಸ್ವರಾಜ್ಯ ಹೊಂದಿದ ಭಾರತವೇ ಬೇಕು. ಯಾಕೆಂತ ಹೇಳಿದರೆ, ಯಂತ್ರಾಗಾರದ ಭಾರತ ನಮ್ಮ ದೇಶಕ್ಕೆ ಹೇಳಿದ್ದಲ್ಲ. ನಮ್ಮದು ಮಾನವ ಸಂಪನ್ಮೂಲ ಇರುವಂಥ ದೇಶ. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ನಾವು ಬೊಬ್ಬೆ ಹಾಕ್ತೇವೆ, ಆದರೆ ಅದನ್ನು ಹೇಗೆ ಸಂಪನ್ಮೂಲವಾಗಿ ಮಾರ್ಪಡಿಸುವುದನ್ನು ಯೋಚಿಸದೆ ಯಂತ್ರಾಗಾರವಾಗಿ ಮಾರ್ಪಡಿಸ್ತಾ ಇದ್ದೇವೆ. ನಾವು ಮೊದಲಾಗಿ ಯಂತ್ರಗಳ ಬಳಕೆಗಿಂತ ಹೆಚ್ಚಾಗಿ ಜನರ ಬಳಕೆಯನ್ನು ಮಾಡಬೇಕು. ಜೊತೆಗೆ ಈಗ ದಲಿತರ ಅಭಿವೃದ್ಧಿ ಆಗಬೇಕಂತ ಕೇಳಿದರು. ಸಂವಿಧಾನ ಸಮಾನತೆ ಅಂತ ಹೇಳಿದ ಮೇಲೆ ದೇಶದಲ್ಲಿ ದಲಿತರು ಯಾರು? ಎಲ್ಲರೂ ಸಮಾನರೇ ಅಂತ ಆದಮೇಲೆ, ಎಲ್ಲರಿಗೂ ಒಂದೇ ರೀತಿ ಕಾನೂನು ಅಂತ ಆದಮೇಲೆ, ಎಲ್ಲರೂ ಒಂದೇ ಅಂತ ಆದಮೇಲೆ ದಲಿತರು ಅವರನ್ನು ನಾವೇ ಭೇದ ಭಾವ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲೇ ಅಲ್ಲಿ ಬಿರುಕು ಹುಟ್ಟಿಕೊಳ್ಳುವುದು, ಅವರು ದಲಿತರು, ಇವರು ಹೀಗೆ, ಇವರು ಹಾಗೆ ಎಂದು. ಆದರೆ ನಾವು ಮೊದಲು ಎಲ್ಲರೂ ಭಾರತೀಯರು ಎಂಬುದನ್ನು ಮೊದಲು ಅರ್ಥೈಸಿಕೊಂಡು ಗ್ರಾಮ ಸ್ವರಾಜ್ಯವನ್ನು ಮುಂದಿಟ್ಟುಕೊಳ್ಳಬೇಕು. ಯಂತ್ರಾಗಾರ ಅಭಿವೃದ್ಧಿ ನಮ್ಮ ದೇಶಕ್ಕೆ ಹೇಳಿದ್ದಲ್ಲ. ಜೊತೆಗೆ ನಾವು ನಿಜವಾಗಿಯೂ ರಫ್ತು ಮಾಡಬೇಕಾದಂಥ ಆಹಾರ ಧಾನ್ಯಗಳು, ಮಸಾಲೆ ಪದಾರ್ಥಗಳನ್ನು ಆಮದು ಮಾಡಿಕೊಳ್ತಿದ್ದೇವೆ. ಈ ಯಂತ್ರಾಗಾರದ ಪರಿಸ್ಥಿತಿಯಿಂದಾಗಿ ತಂತ್ರಜ್ಞಾನ ಆಧಾರಿತ, ಕೌಶಲ್ಯ ಆಧಾರಿತ ಜನರನ್ನು ನಮ್ಮಲ್ಲಿ ಇಟ್ಟುಕೊಳ್ಳುವ ಬದಲು ವಿದೇಶಕ್ಕೆ ರಫ್ತು ಮಾಡಿಕೊಳ್ಳುತ್ತಿದ್ದೇವೆ. ಇದ್ರ ಎರಡರಿಂದಲೂ ರಫ್ತು ಆಮದು ಆಗ್ತಾ ಇದೆ, ಆದರೆ ಎರಡರಿಂದವೂ ಲಾಭ ಆಗುವುದು ವಿದೇಶಕ್ಕೆ, ನಷ್ಟ ಆಗುವುದು ನಮಗೆ. ನಾವು ನಿಜವಾಗಿ ನಮ್ಮಲ್ಲಿ ಪ್ರಮುಖವಾಗಿ ಗ್ರಾಮ ಸ್ವರಾಜ್ಯಕ್ಕೆ ಆದ್ಯತೆ ಕೊಟ್ಟು ಗ್ರಾಮೀಣ ಸಂಪನ್ಮೂಲಕ್ಕೆ ಆದ್ಯತೆ ಕೊಡಬೇಕು. ನಾವು ಹಿಂದಿನಿಂದಲೂ ಭಾರತದಲ್ಲಿ ಪ್ರಗತಿ ಹೊಂದಿದ್ದೇ ಗ್ರಾಮ ಸ್ವರಾಜ್ಯದಿಂದ. ಗ್ರಾಮ ಸ್ವರಾಜ್ಯ ಹೊಂದಿದಾಗ ಮಾತ್ರ ಭಾರತದ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ಪಕ್ಷಗಳ ವಿಚಾರವನ್ನು ಸರ್ ನಮ್ಮ ಹತ್ರ ಕೇಳಿದರು.
ನನ್ನ ಪ್ರಕಾರ ರಾಜಕೀಯ ಇರಲೇಬೇಕು. ಒಂದು ದೇಶವನ್ನು ಆಳಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಇರಲೇಬೇಕು. ಆದರೆ ಈಗಿನ ರಾಜಕೀಯ ವ್ಯವಸ್ಥೆ ಹೇಗೆ ಅಂತ ನಮಗೆ ಪ್ರಸ್ತುತವಾಗಿ ಕಾಣ್ತಾ ಇದೆ. ಆದರೆ ನನ್ನ ಆಲೋಚನೆಯ ರಾಜಕೀಯ ವ್ಯವಸ್ಥೆ ಏನು ಅಂತ ಹೇಳಿದರೆ, ಸಂವಿಧಾನದಲ್ಲಿ ಅಡಕವಾಗಿರುವಂಥ ಅಂಶಗಳು, ಪ್ರತಿಯೊಂದು ಅಂಶವು ದೇಶದ ಪ್ರತಿಯೊಂದು ಪ್ರಜೆಗೆ ತಲುಪುವ ಹಾಗೆ ಕೆಲಸ ಮಾಡುವಂಥ ರಾಜಕೀಯ ವ್ಯವಸ್ಥೆ ನಮಗೆ ಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ನನಗೊಬ್ಬನಿಗೆ ಅಲ್ಲಿ ಹಣ ಮಾಡುವಂಥ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಮೊದಲು ಹೋಗಬೇಕು. ಅದರ ಜೊತೆಗೆ ಮೀಸಲಾತಿ ಅನ್ನುವಂಥ ವ್ಯವಸ್ಥೆ ಏನಿದೆ, ಅಂದರೆ ಇದು ರಾಜಕೀಯ ವ್ಯವಸ್ಥೆ, ಮೀಸಲಾತಿಗಳನ್ನು ನಾವು ಜಾತಿಯ ಆಧಾರದಲ್ಲಿ ಕೊಡ್ತಿದ್ದೇವೆ. ಆ ವ್ಯವಸ್ಥೆ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಯ ಅವನ ಒಂದು ಸಾಮರ್ಥ್ಯ ಏನಿದೆ ಅದಕ್ಕೆ ಅನುಗುಣವಾದಂತಹ ಒಂದು ಮೀಸಲಾತಿಯ ವ್ಯವಸ್ಥೆ ಬರಬೇಕು ಅಂಥೇಳಿ. ಅಂದರೆ ಒಟ್ಟಿನಲ್ಲಿ ರಾಜಕೀಯ ವ್ಯವಸ್ಥೆ ಎನ್ನುವಂಥದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಕರಪ್ಷನ್ ಅಂತ ಏನು ಕರಿತೀವಿ, ಲಂಚಕೋರತನ, ಅದು ಯಾವುದೇ ಇಲ್ಲದೆ ಪ್ರಾಮಾಣಿಕವಾಗಿ ನಾನೊಬ್ಬ ನಾಯಕನನ್ನು ಆರಿಸುವಂಥವ್ರು ನಾವು ಆರಿಸಿರುವಂಥ ನಾಯಕ ಸರಿಯಾದ ರೀತಿಯಲ್ಲಿ ನಾವು ಆರಿಸಿರುವಂಥ ವಿಚಾರಕ್ಕೆ ಅವನು ನಮ್ಮ ಕಷ್ಟಗಳಿಗೆ ಅಂದರೆ ನಮ್ಮ ವ್ಯವಸ್ಥೆಗಳಿಗೆ ಏನು ಬೇಕು ಅದನ್ನು ಪೂರೈಸುವಂಥ ನಾಯಕನನ್ನು ನಾವು ಆರಿಸಿದ್ದೇವೆ ಅಂತ ಆದರೆ ಆ ನಾಯಕ ನಮಗೋಸ್ಕರ ದುಡಿಯುವಂಥವನಾಗಬೇಕು. ಅಂದರೆ ಆ ನಾಯಕನನ್ನು ಹೊಂದಿರುವಂಥ ಆ ರಾಜಕೀಯ ಎಲ್ಲ ಒಟ್ಟು ವ್ಯವಸ್ಥೆ ಅದನ್ನು ಮಾಡಬೇಕು. ನಮ್ಮ ಒಂದು ವ್ಯವಸ್ಥೆ ಏನಿದೆ, ಒಬ್ಬ ಬಡವ ಇದ್ದಾನ ಅಂತ ಹೇಳಿದರೆ ಅವನನ್ನು ಮೇಲ್ ತರಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ತರಬೇಕು, ಆ ವ್ಯವಸ್ಥೆಗಳನ್ನು ಜಾರಿಗೆ ತಂದು, ಬರೀ ಜಾರಿಗೆ ತರುವಂಥದ್ದಲ್ಲ, ಅದನ್ನು ಕಾರ್ಯರೂಪಕ್ಕೆ ತಂದು ದೇಶವನ್ನು ಅಭಿವೃದ್ಧಿ ಪಡಿಸುವಂಥ ರಾಜಕೀಯ ವ್ಯವಸ್ಥೆ ಬೇಕು. ಈ ರೀತಿ ಕಚ್ಚಾಡುವಂಥ ರಾಜಕೀಯ ವ್ಯವಸ್ಥೆ ನಮಗೆ ಬೇಡ ಅನ್ನುವಂಥದ್ದನ್ನು ನಾನು ಹೇಳ್ತಿದ್ದೇನೆ. ಅಂದರೆ ಇಲ್ಲಿ ವ್ಯವಸ್ಥೆಯ ಬಗ್ಗೆ ಎಲ್ರಿಗೂ ಆಕ್ರೋಶ ಇದೆ. ಅದನ್ನು ಹೇಗೆ ಸರಿಪಡಿಸಬೇಕು ಹೇಳುವಂಥ ವಿಚಾರದಲ್ಲಿ ಚಿಂತನೆಗಳು ಇದ್ದಾವೆ. ಆದರೆ ಎಲ್ಲಿಂದ ಪ್ರಾರಂಭ ಮಾಡೋದು ಅಂತೇಳುವಂಥ ಪ್ರಶ್ನೆ. ಯಾಕೆಂದರೆ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಬಂದು ಮುಟ್ಟಿದೆ ಹೇಳುವಂಥದ್ದು ಸ್ಪಷ್ಟ. ಈಗಿನ ಪ್ರಸ್ತುತ ರಾಜಕಾರಣ ಹೇಗಿದೆ ಅಂತಂದರೆ, ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡುವ ರಾಜಕಾರಣಿಗಳು ಇದ್ದಾರೆ. ಹಾಗೆಯೇ ಪ್ರಸ್ತುತ ಈಗ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷದವರು, ಆ ಪಕ್ಷದವರು ಯಾವಾಗ ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಸೆರೆ ಹಿಡಿದು ನಾವು ಆ ಸ್ಥಾನಕ್ಕೆ ಹೋಗಬೇಕು ಅನ್ನುವ ಜನರು ಕೂಡ ಇದ್ದಾರೆ. ಸ್ವಾರ್ಥಿಗಳ ರಾಜಕಾರಣ ಅಂತ ಹೇಳ್ಬೋದು. ಸ್ವಾರ್ಥ ಯಾವುದೇ, ನಮ್ಮದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಆದಂಥ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಪ್ರಜೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು, ಹಾಗೆ ಪ್ರಜೆಗಳ ಒಂದು ಯೋಗ್ಯ ಭಾವದಿಂದ ಪ್ರಜೆಗಳನ್ನು ರಾಜಕಾರಣಿಗಳಾಗಿ ಮಾಡುವುದರಿಂದ ಯಾವುದೇ ಈಗಿನ ಪಕ್ಷಗಳು ಹೇಗಿದೆ ಅಂತಂದರೆ, ಪಕ್ಷಗಳೇ ಮತಗಳ ಬಗ್ಗೆ ಧರ್ಮಗಳ ವಿಂಗಡಣೆ ಮಾಡಿ ಅವರೇ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪ್ರತಿ ಪಕ್ಷ ಆಗಿರ್ಬೋದು, ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಧರ್ಮಗಳಾಗಲಿ, ಪ್ರತಿಯೊಂದು ಪಕ್ಷದಲ್ಲಿ ಮೊದಲು ಧರ್ಮಗಳು ಬರಬಾರ್ದು. ಆ ಧರ್ಮ ಬಂದಾಗಲೇ ಕೋಮು ಗಲಭೆಗಳೆಲ್ಲ ನಾವು ಈ ನಡುವೆ ಮೊನ್ನೆ ರೀಸೆಂಟಾಗಿ ನಾವು ತುಂಬ ಕೋಮು ಗಲಭೆಗಳನ್ನ ನೋಡಿದ್ದೀವಿ. ಒಂದು ಮುಸ್ಲಿಮ್ಸ್ ಹಾಗೂ ಹಿಂದೂಗಳ ನಡುವೆ ಆದ ಗಲಭೆಗಳನ್ನು ನೋಡಿದ್ದೇವೆ, ಪ್ರಾಣ ಹಿಂಸೆಗಳನ್ನು ನೋಡಿದ್ದೇವೆ. ಹಾಗೆಯೇ ಒಂದು ರಾಜಕಾರಣ ಅಂತ ಮಾದರಿ ರಾಜಕಾರಣ ಸೃಷ್ಟಿಯಾಗಬೇಕು ನಮ್ಮ ಭಾರತದಲ್ಲಿ. ಮಾದರಿ ರಾಜಕಾರಣ ಯಾವ ವ್ಯಕ್ತಿ ರಾಜಕಾರಣದ ಬಗ್ಗೆ ಒಂದು ಒಲವನ್ನು ಮೂಡಿಸ್ತಾನೆ, ಅವನದ್ದೇ ಆದ ಒಂದು ಆದರ್ಶಗಳು, ಷರತ್ತುಗಳನ್ನು ಇಟ್ಟುಕೊಂಡು ಅವನು ರಾಜಕಾರಣ ಮಾಡಲಿಕ್ಕೆ ಹೋಗ್ತಾನೆ, ಅವನು ಆದರ್ಶ ರಾಜಕಾರಣಿ ಆಗಿಸ್ಕೊಳ್ತಾನೆ. ಹಾಗೆಯೇ ಆದರ್ಶ ರಾಜಕಾರಣಿಗಳು ಒಂದೊಂದು ಪಕ್ಷದಲ್ಲಿ ಇರೋದ್ರಿಂದ ಆದರ್ಶ ರಾಜಕಾರಣ ಆಗ್ಬೋದು. ಹಾಗೆಯೇ ಸರ್ವೇ ಜನ ಸುಖಿನೋ ಭವಂತು, ಈ ಮಾತಿನ ಹೇಳಬೇಕು ಅಂತಂದರೆ, ಸರ್ವ ಜನರು ಸಮಾನರೆಂದು ತಿಳಿದು ನೋಡಿದಾಗ ನಮ್ಮ ಸಂವಿಧಾನದ ಪ್ರಕಾರ ಎಲ್ಲರೂ, ಭಾರತದಲ್ಲಿರುವ ಎಲ್ಲರೂ ಒಂದು, ಅವರಿಗೆ ಎಲ್ಲ ಸ್ವಾತಂತ್ರ್ಯವೂ ಇದೆ ಅಂತ ಹೇಳೋದು ಸಂವಿಧಾನ ಮಾತ್ರ ಅಲ್ಲ, ಆದರೆ ಪ್ರಜೆಗಳಿಗೆ ಸ್ವಾತಂತ್ರ್ಯ ಕುಂದುತ್ತಿದೆ. ಪ್ರಜೆಗಳಿಗೆ ಎಲ್ಲದರ ಬಗ್ಗೆ ಸ್ವಾತಂತ್ರ್ಯ ಇಲ್ಲ. ಆ ಸ್ವಾತಂತ್ರ್ಯ ಸಿಕ್ಕಿ ಎಲ್ಲರೂ ಸಮಾನರೆಂದು ಯಾವುದೇ ಜಾತಿ, ಭೇದ, ಮತ, ಧರ್ಮ, ನಮ್ಮ ಧರ್ಮ ಇನ್ನೊಬ್ಬರಿಗೆ ಅಧರ್ಮವಾಗಬಾರದು. ಇದನ್ನು ಫಸ್ಟು ನಾವು ತಲೆಯಲ್ಲಿಟ್ಟುಕೊಳ್ಳಬೇಕು. ಈ ಸೂಕ್ಷ್ಮಗಳನ್ನು ತಿಳಿದು ನಮ್ಮ ಭಾರತ ಮುಂದೆ ಹೋದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಮಾದರಿ ರಾಷ್ಟ್ರವಾಗಬಹುದು. ವಿದ್ಯಾರ್ಥಿಗಳ ಮಾತು ನನಗೆ ತುಂಬ ಒಂದು ಸಂತೋಷ ತಂತು. ಯಾಕಂದರೆ ನಾನು ತಿಳಿಯದ ಎಷ್ಟೋ ಗಾಂಧಿ ವಿಚಾರಗಳು ನಿಮ್ಮಿಂದ ನನಗೆ ತಿಳಿಯುವಂತಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಗಲ್ ಪಾಂಡೆಯಿಂದ ಹಿಡಿದು ಗಾಂಧಿಯುಗದವರೆಗೆ
ಏನೆಲ್ಲ ಆಗಿದೆ. ಗಾಂಧಿ ಯುಗದಲ್ಲಿ ಅವರು ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೆಲ್ಲ ವಿಚಾರಗಳನ್ನು ಅಳವಡಿಸಿದ್ದಾರೆ ಎಲ್ಲವನ್ನು ತಾವುಗಳು ಅತ್ಯಂತ ಒಳ್ಳೆಯದಾಗಿ ತಿಳಿಸಿದ್ದೀರಿ. ಗಾಂಧೀಜಿಯವರು ಸ್ವಾತಂತ್ರ್ಯ ನಂತರ ಹೇಗಿರಬೇಕು, ನಮ್ಮ ಭಾರತ ಹೇಗಿರಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆ, ಅಧಿಕಾರ ಕೇಂದ್ರೀಕರಣ, ನಾವು ಸರಳತೆಯನ್ನು ರೂಢಿಸ್ಕೊಳ್ಬೇಕು. ಅವರು ಅಂದರೆ ಗಾಂಧಿ ಹೋರಾಟದಲ್ಲಿ ಅದನ್ನೆಲ್ಲ ಅನುಸರಿಸಿ ಅವರೆಲ್ಲ ಮಾಡಿದರು. ಗಾಂಧೀಜಿಯವರು ಈಗಾಗಲೇ ವಿದ್ಯಾರ್ಥಿ ಹೇಳಿದಾಗೇ ಸ್ವಾತಂತ್ರ್ಯ ನಂತರ ನಮ್ಮ ಆಳ್ವಿಕೆ ಹೇಗಿರಬೇಕಂದ್ರೆ ರಾಮರಾಜ್ಯ ಆಗಿರಬೇಕಂತ ಹೇಳಿದರು. ಅವರು ಹಿಂದೂ ರಾಜ್ಯ ಆಗಿರಬೇಕಂತ ಅವರ ಕನಸಿರಲಿಲ್ಲ. ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ ರಾಷ್ಟ್ರ, 10 ಹಲವು ಧರ್ಮಗಳು, 10 ಹಲವು ಭಾಷೆಗಳು, 10 ಹಲವು ಜಾತಿಗಳು, ಇಂಥ ದೇಶ ಎಲ್ಲಿಯೂ ಸಿಗಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಬಾಳಬೇಕಾದ್ರೆ ನಮ್ಮಲ್ಲಿ ಆ ರಾಮರಾಜ್ಯದ ಕನಸಂದರೆ ರಾಮ ರಾಜ್ಯ ಆ ಥರ ಇತ್ತು ಅಂತ. ಅವರು ಹಿಂದೂ ಧರ್ಮವನ್ನು ಅನುಸರಿಸಿದರೂ ಕೂಡ ಅವರು ತಮ್ಮ ಧರ್ಮವನ್ನು ಪ್ರೀತಿಸಿ ಇನ್ನೊಂದು ಧರ್ಮಕ್ಕೆ ಗೌರವಿಸುವಂತಹ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನುವಂಥ ಕನಸುಗಳನ್ನು ಗಾಂಧೀಜಿ ಕಂಡಿದ್ದರು. ನಿಮ್ಮಲ್ಲಿ ಉದ್ವೇಗ ನನಗೆ ಬರ್ತಾ ಇದೆ. ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಿದೆ ಅಂದರೆ ರಾಜಕಾರಣದಲ್ಲಿ ಧರ್ಮ, ಈ ಧರ್ಮವನ್ನು ಸೇರಿಸಿ ರಾಜಕೀಯ ಮಾಡುವಂಥದ್ದು, ಅದನ್ನು ಇನ್ನೊಬ್ಬರು ವಿರೋಧಿಸುವಂಥದ್ದು, ಅದೆಲ್ಲ ಇರಬಾರ್ದು. ನಾವು ಮನುಷ್ಯರನ್ನು ಪ್ರೀತಿಸುವಂಥ ರಾಜಕಾರಣ ಅಂತ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಅದು ಸಾಧ್ಯ ಇದೆ. ಅಂದರೆ ಇಂಥ ದೇಶ ಸಿಗಲಿಕ್ಕಿಲ್ಲ. ಇಷ್ಟೊಂದು ನಾನು ಹೇಳಿದ ಹಾಗೆ ಭಾಷೆ, ಜಾತಿ, ಧರ್ಮ ಇರುವಂಥ ದೇಶ ಖಂಡಿತ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಇದನ್ನೆಲ್ಲ ಅನುಸರಿಸಿದರೆ ನಾವು ಇದು ಖಂಡಿತ ಸಾಧ್ಯ. ಯಾಕಂತ ಹೇಳಿದರೆ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ. ಬೇಕಷ್ಟೊಂದು ಗಾಜಿನ ಗೋಪುರವನ್ನು ನಾವು ಕಟ್ತಾ ಹೇಳ್ತೇವೆ. ನಮ್ಮ ಹತ್ರ ಹಣ ಇದೆ, ಹಣ ಇದ್ರೆ ಐಶ್ವರ್ಯ ಇದೆ, ಇದರಿಂದ ಗಾಜಿನ ಗೋಪುರ ನಾವು ಕಟ್ತೇವೆ. ಅದಕ್ಕೆಲ್ಲ ಸೇರಿ ಕಲ್ಲು ಹೊಡೆದ್ರೆ ಏನಾಗ್ತದೆ? ಇದು ಅಭಿವೃದ್ಧಿ ಅಲ್ಲ. ನಾನು ಹೇಳಿದ ಮಾತು ನಿಮಗೆ ಅರ್ಥ ಆಗ್ಬೋದು. ಆದ್ದರಿಂದ ನಾವು ಯಾವಾಗಲೂ ಗಾಂಧಿ ಕಂಡುಕೊಂಡ ಮಾರ್ಗವನ್ನು ನಾವು ಅನುಸರಿಸಬೇಕು. ಸ್ವಾತಂತ್ರ್ಯ ಪ್ರಜ್ಞೆ ಅಂದರೆ ಏನು ಅಂತ, ಅಥವಾ ಯುವ ಜನತೆ ಅದರಲ್ಲಿ ಹೇಗೆ ಇನ್ವಾಲ್ವ್ ಆಗ್ತದೆ ಅಂತ. ಸ್ವಾತಂತ್ರ್ಯ ಪ್ರಜ್ಞೆ ಅಂದರೆ ನೀವು ಬದುಕಬೇಕು, ನಾವು ಬದುಕಬೇಕು, ಲೀವ್ ಲೆಟ್ ಲೀವ್ ಅಂತ. ಈಗ ನಮ್ಮ ದೇಶ ಮೆಲ್ಟಿಂಗ್ ಪಾಟ್ ಆಫ್ ಎಲ್ಲ ಸಂಸ್ಕೃತಿಗಳ ಒಂದು ಮೆಲ್ಟ್ ಆಗುವ ಒಂದು ಪಾಟ್. ಇಲ್ಲಿ ಭಾಷೆ ಹಲವಾರು ಉಂಟು. ಇಲ್ಲಿ ಈ ದೇಶದಂಥ ಒಂದು ಪರಿಸ್ಥಿತಿ ಯಾವ ದೇಶದಲ್ಲಿ ಇಲ್ಲ. ಈಗ ಅದೇ ನಿಮ್ಮ ಈ ಒಂದು ಅನಿಸಿಕೆಗಳು ಅದು ನನಗೆ ಭಾರಿ ಖುಷಿ ಕೊಟ್ಟಿತ್ತು. ನೀವು ಹೀಗೆ ಥಿಂಕ್ ಮಾಡ್ತೀರಲ್ಲ ಅಂತಂದು ಭಾರಿ ಖುಷಿ ಕೊಟ್ಟಿತ್ತು ನಮಗೆ. ಖಂಡಿತವಾಗಿ ನಿಮ್ಮ ಇದು ಮಲ್ಟಿಪ್ಲೈ ಆಗಬೇಕು, ನಿಮ್ಮ ಸಂದೇಶ ಇನ್ನೊಬ್ಬರಿಗೆ ಹೋಗಬೇಕು. ಹೋಗಿ ಭಾರತ ಒಂದು ಒಳ್ಳೆಯ ದೇಶ ಆಗಿ ಮಾರ್ಪಡ್ತದೆ. ನಿಮ್ಮಂಥ ಈ ಥಿಂಕಿಂಗ್ಗಳನ್ನು ನೀವು ಪಸರಿಸಬೇಕು. ಮತ್ತು ಈಗಿನ ಪರಿಸ್ಥಿತಿ ಅಂದರೆ, ಈಗಿನ ರಾಜಕೀಯ ಪರಿಸ್ಥಿತಿ ಅಂದರೆ ಅದೆಲ್ಲರಿಗೂ ಬೇಡ ಅಂತಾಗಿದೆ, ಅಷ್ಟು ಕಳಸಿ ಹೋಗಿದೆ ಇದು. ವಿದ್ಯಾರ್ಥಿಗಳ ಹತ್ರ ನನ್ನದೊಂದು ಪ್ರಶ್ನೆ ಇದೆ. ಈಗ ನೀವು ಮುಖ್ಯವಾಗಿ ರಾಜಕೀಯದ ಬಗ್ಗೆ ಆಕ್ರೋಶಿತರಾಗಿರೋದು ಭ್ರಷ್ಟಾಚಾರದ ಬಗ್ಗೆ, ಅದು ನನಗೆ ಅರ್ಥ ಆಯಿತು. ನೋಡಿ, ಒಬ್ಬರು ರಾಜಕಾರಣಿ ಇರ್ತಾರೆ, ಸಣ್ಣ ರಾಜಕಾರಣಿ ಆದರೂ ಆಗ್ಬೋದು. ವಾಲಿಬಾಲ್ ಮ್ಯಾಚು, ಅವರ ಹತ್ರ ಜನ ಹೋಗಿ ದುಡ್ಡು ಕೇಳ್ತಾರೆ. ಗಣೇಶೋತ್ಸವ, ಅವರ ಹತ್ರ ಹೋಗಿ ಜನ ದುಡ್ಡು ಕೇಳ್ತಾರೆ. ಆಯಿತಾ? ಮಗಳ ಮದುವೆ, ರಾಜಕಾರಣಿ ಹತ್ರ ಹೋಗಿ ದುಡ್ಡು ಕೇಳ್ತಾರೆ. ಎಂತ ಬೇಕಾದರೆ ಇಲ್ಲಿ ಏನೇ ಸಮಸ್ಯೆ ಬಂದರೂ ರಾಜಕಾರಣಿ ಹತ್ರ ಹೋಗಿ ದುಡ್ಡು ಕೇಳ್ತಾರೆ. ಇಷ್ಟೆಲ್ಲ ಜನಗಳು ಹೋಗಿ ದುಡ್ಡು ಕೇಳಿದಾಗ ಅವ ದುಡ್ಡು ಎಲ್ಲಿಂದ ಕೊಡಬೇಕು? ದುಡ್ಡು ಎಲ್ಲಿಂದ ಕೊಡಬೇಕು ಅಂದರೆ ನಿಜವಾದ ಭ್ರಷ್ಟಾಚಾರ ಎಲ್ಲಿದೆ ಅಂತ ಹೇಳಿದರೆ, ಎಲ್ಲಿದೆ ಅಂತ ನಿಮಗೆ ಅರ್ಥ ಆಗ್ತದೆ. ಮನುಷ್ಯನ ಮೂಲಭೂತವಾದ ಮನಸ್ಥಿತಿಯಲ್ಲಿ ಭ್ರಷ್ಟಾಚಾರ ಇದೆ. ಇದನ್ನು ಕಳಚಿಕೊಳ್ಳದೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ್ತದಾ? ಅಲ್ಲ, ನೀವು ಯೋಚನೆ ಮಾಡಲಿಕ್ಕೆ ನಾನು ಇದನ್ನು ಮುಂದೆ ಇಟ್ಟದ್ದು. ಸರ್, ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ನಾವೀಗ ಗಣೇಶ ಚತುರ್ಥಿ ಬಂದಾಗ ರಾಜಕೀಯ ಪಕ್ಷದ ಹಣ ಕೇಳ್ತೀವಂತ. ಆ ರೀತಿಯ ವ್ಯವಸ್ಥೆ ಬರೋದಕ್ಕೆ ಕಾರಣವೇ ನಾವಲ್ಲ. ಅಂದರೆ ಬಡತನ ಒಂದು ವೇಳೆ ಇಲ್ಲದಿದ್ದರೆ ನಾವು ಕೇಳೋ ಪ್ರಶ್ನೆ ಇಲ್ಲ. ಇವಾಗ ಮದುವೆ ಅಂತ ಆದರೆ ಹೋಗಿ ಹಣ ಕೇಳಬೇಕು ಅಂತ, ಅವನಿಗೆ ಮದುವೆ ಮಾಡಲಿಕ್ಕೆ ಹಣ ಕೇಳಬೇಕು ಅಂತ ಅಷ್ಟು ಕಷ್ಟ ಇದೆ ಅಂತಾಯಿತು. ಅಂದರೆ ನಾವೀಗ ನಾಯಕರನ್ನು ಆರಿಸಿದ್ದೀವಿ ಅಂತ ಹೇಳಿದರೆ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಒದಗಿಸಿಕೊಡ್ಬೋದು. ಅಂದರೆ ನೀವು ಹೇಳಿದರೆ ಮೂಲದಲ್ಲಿಯೇ ಭ್ರಷ್ಟಾಚಾರ ಇದೆ ಅಂತ. ಬಡತನ ಅಂತ ಬಂದಾಗ ಅಲ್ಲಿ ಭ್ರಷ್ಟಾಚಾರ ಅಂತ ಬರುವುದಿಲ್ಲ. ಯಾಕಂತ ಹೇಳಿದರೆ ಅವನಿಗೆ ಅಲ್ಲಿ ಕೇಳಬೇಕಾದಂಥ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಅವನು ಹೋಗಿ ಹೇಳಿ ಕೇಳ್ತಾನೆ. ಹಾಗಾಗಿ ನಮ್ಮ ವ್ಯವಸ್ಥೆಗಳು ಏನಿದೆ ಅಂತ ಹೇಳಿದರೆ, ಸರ್ಕಾರದಿಂದ ಬರುವಂಥ ಒಂದು ಯೋಜನೆಗಳು ಏನಿದ್ದಾವೆ ಅದು ಸರಿಯಾದ ರೀತಿಯಲ್ಲಿ ತಲುಪಿದರೆ ಅವನು ಹೋಗಿ ಕೇಳುವಂಥ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೇನೆ ನಾನು. ಆ ಮದುವೆಗೆ
ಖರ್ಚಿದೆ ಮತ್ತು ಅದು ಬಡತನ ಕಾರಣ ಅಂತ ಹೇಳಿದರು. ಅದಕ್ಕೆ ಖಂಡಿಗೆ ಸರ್ ಅವರು ಇಲ್ಲ ಅದನ್ನು ಬಾರಿಗೆ ಹಾಕ್ತಾರೆ ಅಂತ ಹೇಳಿದರು. ಆದರೆ ಅದಕ್ಕಿಂತಲೂ ಇನ್ನೊಂದು ಉತ್ತರ ಇದೆ ಏನು ಅಂತೇಳಿದರೆ, ಬಾರಲ್ಲ, ಅವರು ಖರ್ಚು ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಅಂದರೆ ಒಂದಿಷ್ಟು ಜನ ಖರ್ಚು ಮಾಡ್ತಾರೆ. ಆದರೆ ಯಾಕೆ ಖರ್ಚು ಮಾಡ್ತಾರೆ ಮದುವೆಗೆ ಅಂತೇಳಿದರೆ, ನಾವು ಎಷ್ಟೋ ಸಲ ನಾನು ವಾಸ್ತವಿಕ ಸಂಗತಿ ನೋಡಿ, ಅವರ ಮದುವೆ ಭಾಳ ಬಡವರಿದ್ದಾರೆ, ನಾವು ಸ್ವಲ್ಪ ಕೊಡಬೇಕು ಅಂತ ಯೋಚಿಸಿದರೆ ಅವರ ಮನೆಯ ಮದರಂಗಿ ಇತ್ಯಾದಿಗೆ ಹೋದರೆ ಯಾಕಪ್ಪ ಕೊಟ್ಟಿದ್ದೇವೆ ಅಂತ. ಅಂದರೆ ಸಮಾಜ ಏನು ಮಾಡಿದೆ ಅಂದರೆ, ಮದುವೆ ಅಂದರೆ ಹೀಗೇ ಇರಬೇಕು, ವೈಭವದಿಂದ ಇರಬೇಕು, ಅದು ನಮ್ಮ ಪ್ರತಿಷ್ಠೆ ಅಂತ. ಆಗ ಗಾಂಧಿಯ ಸರಳತೆಗೆ ನಾವು ಸಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ. ಈ ಭ್ರಷ್ಟತೆ ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಇದೆ ಎನ್ನುವ ಒಂದು ವಿಚಾರವನ್ನು ಅರವಿಂದ್ ಚೊಕ್ಕಾಡಿಯವರು ಹೇಳಿದ್ರಿ. ಅದಕ್ಕೆ ವಿದ್ಯಾರ್ಥಿಯವರು ಮದುವೆಯ ವಿಚಾರ ಎತ್ತಿಕೊಂಡು ಬಡತನ ಕಾರಣ ಅಂತ ಹೇಳಿದ್ರಿ. ಬಡತನ ಮಾತ್ರ ಅಲ್ಲ, ಬಡತನದಲ್ಲಿ ಕೇಳಿದರೆ ಸರಿ, ಅದನ್ನು ಒಪ್ಪಿಕೊಳ್ಳುವ. ಎಷ್ಟೋ ಸಮಾರಂಭಗಳು ನಾವು ನೋಡಿದ್ದೇವೆ, ರಾಜಕಾರಣಿಗಳ ಹತ್ರ ಹೋಗಿ ಹಣ ತಕ್ಕೊಂಡು ಅದನ್ನು ಬೇರೆ ಎಲ್ಲಿಯೋ ಬಾರ್ನಲ್ಲಿ ಹೋಗಿ ಮಜಾ ಮಾಡೋದನ್ನು ನೋಡಿದ್ದೇವೆ ನಾವು. ತುಂಬ ಇದೆ ಇಂಥ ಪ್ರಕರಣ, ಒಂದೆರಡಲ್ಲ. ಇದಕ್ಕೆ ಏನು, ಇದು ಯಾಕೆ ಅಂತೇಳಿದರೆ ನಮಗೆ ಸುಲಭದಲ್ಲಿ ಹಣ ಸಿಗ್ತದೆ ಅಂತ. ದುಡಿದು ನಾನು ಸಂಪಾದನೆ ಮಾಡಬೇಕು ಎನ್ನುವ ಪ್ರಜ್ಞೆ ನಮಗೆ ಎಲ್ಲಿಯವರೆಗೆ ಬರುವುದಿಲ್ವೋ ಅಲ್ಲಿಯವರೆಗೆ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ನಾವು ತುಂಬ ಚರ್ಚೆ ಮಾಡುವಂಥದ್ದು ದೇಶಪ್ರೇಮದ ಬಗ್ಗೆ. ಅದು ಒಂದೇ, ಅದು ದೇಶಪ್ರೇಮದ ಬಗ್ಗೆ ತುಂಬ ನಾವು ಚರ್ಚೆ ಮಾಡ್ತೇವೆ. ದೇಶಪ್ರೇಮ ಅಂದರೆ ಏನು? ನಿಮ್ಮ ದೃಷ್ಟಿಯಲ್ಲಿ ದೇಶಪ್ರೇಮ ಅಂದರೆ ಏನು ನೀವು ಭಾವಿಸಿಕೊಂಡಿದ್ದೀರಿ? ದೇಶಪ್ರೇಮದಲ್ಲಿ ಬಹಳ ಪ್ರಮುಖವಾದದ್ದು ಸ್ವಾತಂತ್ರ್ಯ ಯೋಧರು, ನಮ್ಮ ಸೈನಿಕರು ಗಡಿಯಲ್ಲಿ ನಿಂತುಕೊಂಡು ಕಾಯುವುದು ಸ್ವಾತಂತ್ರ್ಯ ಅಂತ ನಮ್ಮ ತಲೆಯಲ್ಲಿದೆ. ಅದು ಹೌದು, ಅದು ಸತ್ಯವೇ. ಅದರ ಜೊತೆಗೆ ನಮ್ಮ ಆಗ ಚರ್ಚೆಯಲ್ಲಿ ಬಂದ ಹಾಗೆ ಸಂವಿಧಾನದ ಎಲ್ಲ ನಮ್ಮ ಏನುಂಟು ಕಾನೂನುಗಳೇನಿವೆ, ಆರ್ಟಿಕಲ್ಸ್ ಯಾವುದಿವೆ, ಅದನ್ನು ನಾವು ಪಾಲಿಸುವುದು ಕೂಡ ದೇಶಪ್ರೇಮವೇ. ನೋ ಪಾರ್ಕಿಂಗ್ ಅಂತ ಹಾಕಿದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸದಿರುವುದೂ ಸ್ವಾತಂತ್ರ್ಯವೇ, ನೆನಪಿಟ್ಟುಕೊಳ್ಳಿ, ಅದು ದೇಶಪ್ರೇಮವೇ. ಅಥವಾ ಕಸ ಹಾಕಬೇಡಿ ಅಂತ ಹಾಕಿದಲ್ಲಿ ಕಸ ಹಾಕದಿರುವುದು ಕೂಡ ಅದು ದೇಶಪ್ರೇಮವೇ. ಅದು ಎಷ್ಟೋ ಜನ ನಾವು ಹೇಗಿರ್ತೇವೆ ಅಂದರೆ, ಎಲ್ಲಿ ಗಾಡಿ ನಿಲ್ಲಿಸುವುದು ಅಂತ ಆಚೆ ಈಚೆ ನೋಡ್ತೇವೆ, ಯಾರೋ ಒಬ್ಬ ಹೇಳ್ತೇವೆ ನೋಡಿ ಅಲ್ಲಿ ನೋ ಪಾರ್ಕಿಂಗ್ ಅಂತ, ಅಲ್ಲಿ ನಿಲ್ಲಿಸಿ ಅಂತ, ಅಥವಾ ಬಿಟ್ಟು ಮಾಡೋದು ಅಲ್ಲಿ ಹೋಗಿ ನಿಲ್ಲಿಸಿ ಅಂತ. ಅಂದರೆ ಆ ಮಟ್ಟಕ್ಕೆ ಬಂದಿದ್ದೇವೆ ನಾವು. ಹಾಗಾಗಿ ನಾವು ಬದುಕ್ತಾ ಇನ್ನೊಬ್ಬರನ್ನು ಬದುಕಗೊಡುವುದು ಕೂಡ ನಮ್ಮ ದೇಶಪ್ರೇಮವೇ ಒಂದು ವಿಷಯ. ಎರಡನೆಯದು, ನಾವು ಯುವಕರು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಸರ್ಟಿಫಿಕೇಟ್ಗಳನ್ನು ಸಂಗ್ರಹಿಸ್ತಾ ಹೋಗ್ತಾ ಇದ್ದೇವೆ ಇವತ್ತು. ತುಂಬ ಸರ್ಟಿಫಿಕೇಟ್ಗಳು ಅಲ್ಲ, ಇದ್ದ ಸರ್ಟಿಫಿಕೇಟು ಅನ್ನವಾಗಬೇಕು, ಇದ್ದ ಸರ್ಟಿಫಿಕೇಟು ಊಟ ಆಗುವಾಗೆ ನಮ್ಮನ್ನು ನಾವು ಬೆಳೆಸಿಕೊಳ್ಳಬೇಕು. ಅದು ಕೌಶಲದ ವಿಷಯ ಬಂತಾವಾಗ. ಅಂದರೆ ನಮ್ಮ ಸರ್ಟಿಫಿಕೇಟ್ ನಮಗೆ ಅನ್ನ ಆಗುವವರೆಗೆ ನಾವು ಹೋಗಬೇಕು ಎನ್ನುವಂಥದ್ದು ಯುವಜನತೆ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ವಿಷಯ. ನಾನೀಗ ಮಾತಾಡಲಿಕ್ಕೆ ಶುರು ಮಾಡಿದರೆ ಇಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಮಾತಾಡಿದ ವಿಚಾರದ ಬಗ್ಗೆ ನಾನು ಒಂದು ಅರ್ಧ ಗಂಟೆ ಮಾತಾಡಬೇಕಾಗ್ತದೆ. ಅಂದರೆ ಅಷ್ಟು ತೂಕದ ಮಾತುಗಳನ್ನೇ ಹೇಳಿದ್ದೀರಿ ನೀವು ಅನ್ನೋದನ್ನು ನಾನು ಹೇಳಿದ್ದು. ಮತ್ತು ನಾನು ಹೈಸ್ಕೂಲಲ್ಲಿ ಪಾಠ ಮಾಡೋದ್ರಿಂದ, ನಾನು ನನ್ನ ಕಾಲೇಜು ದಿನಗಳನ್ನು ಯೋಚನೆ ಮಾಡೋದ್ರಿಂದ, ಈಗ ಇರುವ ಕಾಲೇಜಿನ ವಿದ್ಯಾರ್ಥಿಗಳು ಇಷ್ಟು ಗಂಭೀರವಾಗಿ ಮತ್ತು ಆಳವಾಗಿ ಯೋಚನೆಯನ್ನು ಮಾಡ್ತಾರೆ ಅಂತೇಳಿ ಹೇಳುವಂಥದ್ದು ನನಗೆ ಇವತ್ತು ಹೊಸದಾಗಿ ಗೊತ್ತಾದದ್ದು. ಕತ್ತಲೆಯ ಒಡಲಿನಿಂದಲೇ ಬೆಳಕು ಮೂಡುತ್ತದೆ ಅಂತ ಹೇಳ್ತಾರೆ. ಅನೇಕ ಸಂಗತಿಯಲ್ಲಿ ಕತ್ತಲೆಗಳಿರುವಾಗ ಕಳೆದ 1 ವರ್ಷಗಳಿಂದ ಗಾಂಧಿ ವಿಚಾರ ವೇದಿಕೆ ನಮಗೊಂದು ಆಶಾಭಾವವನ್ನು, ಬೆಳಕನ್ನು ಮೂಡಿಸ್ತಾ ಇರೋದು. ಮತ್ತು ಇಲ್ಲಿ ಇದೊಂದು ದಾಖಲೆಯ ಕಾರ್ಯಕ್ರಮ ಇದು. ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಮೂಲಗಳಿಂದ ವಿಚಾರಗಳನ್ನು ಸಂಗ್ರಹಿಸಿ ಇಲ್ಲಿ ಮಂಡಿಸಿದ್ದಾರೆ. ನಮಗೆ ಸ್ವಾತಂತ್ರ್ಯ ಅಂತ ಹೇಳಿದಾಗ ತಕ್ಷಣದಲ್ಲಿ ಬರುವ ಚಿತ್ರಣ ಅದು 47ರ ಸ್ವಾತಂತ್ರ್ಯ ಬ್ರಿಟಿಷರ ಕೈಯಲ್ಲಿತ್ತು, ಅದನ್ನು ನಾವು ಪಡೆದಿದ್ದೇವೆ, ಪಡೆಯುವುದಕ್ಕಿರುವಂಥ ಒಂದು ಹೋರಾಟ ಅಂತ. ಹಾಗಾದರೆ ಸ್ವಾತಂತ್ರ್ಯವನ್ನು ಆಚರಿಸುವುದು ಹೇಗೆ ಅಂತೇಳಿದರೆ, ಒಂದು ಆ ರೀತಿ ಹೋರಾಟ ಮಾಡಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮತ್ತು ಆ ದಿನವನ್ನು ನಾವು ಸಂಭ್ರಮಾಚರಣೆ ಮಾಡೋದು. ಆದರೆ ಇಲ್ಲಿ ಟಾಪಿಕ್ ಇರುವಂಥದ್ದು ಸ್ವಾತಂತ್ರ್ಯ ಪ್ರಜ್ಞೆ ಅಂತ ಹೇಳುವಂಥದ್ದು. ಅಂದರೆ ನಮ್ಮ ಪ್ರಜ್ಞೆಯ ಒಳಗಡೆ ಒಂದು ಸ್ವಾತಂತ್ರ್ಯ ಇರಬೇಕು ಅಂತ. ನಮಗೆ ಇಲ್ಲಿ ಮಾತು ಬಂತು, ಸ್ವದೇಶ ಅಂತ ಮಾತು ಬಂತು, ಅಥವಾ ಬೇರೆ ಬೇರೆ ಬಗೆಯ ದೇಶ ಪ್ರೇಮ ಅಂತ ಮಾತು ಬಂತು, ಇಂಥದ್ದೆಲ್ಲ ಸಂಗತಿಗಳು ಬಂತು. ಈಗ ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದ್ದೇನು ಅಂದರೆ, ಇವತ್ತು ನಮಗೆ ಬ್ರಿಟಿಷರಿಂದ ಹೊರಬರುವ ಸ್ವಾತಂತ್ರ್ಯದ ಹೋರಾಟ ಇಲ್ಲ ನಮ್ಮ ಎದುರುಗಡೆ. ಹಾಗಾದರೆ ಇವತ್ತು ನಮ್ಮಲ್ಲಿ ಏನು
ನೋಡಿ, ಸ್ವಾತಂತ್ರ್ಯ ಹೋರಾಟದ ಕಾಲ ಅಂತೇಳಿದ್ರೆ ಬಡತನ ಇದ್ದ ಕಾಲ, ಅನಕ್ಷರತೆ ಇದ್ದ ಕಾಲ, ಮುಗ್ಧತೆ ಇದ್ದ ಕಾಲ. ಇವತ್ತು ನಾವು ಇಷ್ಟು ವರ್ಷದಲ್ಲಿ ಭಾಳಷ್ಟು ಬುದ್ಧಿವಂತರಾಗಿದ್ದೇವೆ. ಇವತ್ತಿಗೂ ಕೂಡ ನಿಮ್ಮ ಅನೇಕರ ಮಾತುಗಳಲ್ಲಿ ತಲ್ಲಣಗಳಿವೆ, ವಿದ್ವಾಂಸರ ಮಾತುಗಳಲ್ಲಿ ಕೂಡ ಕೆಲವು ಆತಂಕಗಳನ್ನೆಲ್ಲ ವ್ಯಕ್ತಪಡಿಸಿದ್ದೀರಿ. ಹಾಗಾದರೆ ಇವತ್ತಿನ ಸ್ವಾತಂತ್ರ್ಯದಿಂದ ಹೊರಬರುವ ದಾರಿ ಏನು ಅಂತ ಹೇಳುವಾಗ, ನನ್ನಂಥವನಿಗೆ ಮತ್ತೆ ಕಾಣುವುದು ಗಾಂಧಿ ಕಡೆಗೆ ಮುಖ ಮಾಡುವುದು ಅಂತ. ಅದು ಹೇಗೆ ಅಂತ ಹೇಳಿದರೆ, ನಮಗೆ ಇವತ್ತು ಬೇರೆ ಬೇರೆ ಬಗೆಯ ತಲ್ಲಣಗಳಿವೆ. ಅದು ಎಷ್ಟು ಬಗೆಯ ಅಂತ ಹೇಳಿದರೆ, ನಾನು ಹಾಗೆ ಹೇಳಿದೆ, ದೇಶಪ್ರೇಮ ಅಂತ ನಾವು ಮಾತಾಡ್ತೇವೆ. ದೇಶಪ್ರೇಮ ಅನ್ನೋದು ಒಳ್ಳೆಯ ಸಬ್ಜೆಕ್ಟ್, ಒಳ್ಳೆಯ ವಿಷಯ. ದೇಶಪ್ರೇಮ, ದೇಶ ಎನ್ನುವುದು ಒಂದು ಮಾರುಕಟ್ಟೆ ಆಗುತ್ತಾ ಇರುವ, ಅಥವಾ ನೀವು ಸ್ವದೇಶಿ ಅಂತ ಹೇಳೋದು ಒಂದು ಒಳ್ಳೆಯ ವಿಷಯ. ಸ್ವದೇಶಿ 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 ಅಂತ. ಆದರೆ ಸ್ವದೇಶಿ ಅಂತ ಹೇಳುವುದನ್ನೇ ನಾವೊಂದು ಮಾರುಕಟ್ಟೆ ಮಾಡಿದ್ದೇವೆ. ಇಲ್ಲ, ನಾವು ನೆಲಮೂಲ, ನಮ್ಮದು ನಿಸರ್ಗದತ್ತ, ನಾವು ಆ ಕಡೆಗೆ ಮುಖ ಮಾಡಬೇಕು. ಇದರ ಕಡೆಗೆ ನಾವು ಯೋಚಿಸಿದರೆ ಅದನ್ನೇ ಒಂದು ಮಾರುಕಟ್ಟೆ ಮಾಡಿರುವ ಇಂತಹ ಒಂದು ಬುದ್ಧಿವಂತಿಕೆಯ ಕಾಲದಲ್ಲಿ, ಅಲ್ಲಿ ಮುಗ್ಧತೆ ಇತ್ತು, ಅನಕ್ಷರತೆ ಇತ್ತು, ಅದು ನಿಜವಾಗಿ ಕಷ್ಟ. ಆದರೆ ಇವತ್ತು ಬುದ್ಧಿವಂತಿಕೆಯ ಕಾಲಘಟ್ಟದಲ್ಲಿ ನಾವು ಸ್ವಾತಂತ್ರ್ಯಗೊಳ್ಳುವುದು ಹೇಗೆ, ಇವುಗಳಿಂದ ಸ್ವತಂತ್ರರಾಗುವುದು ಹೇಗೆ ಅಂತ ಯೋಚಿಸುವುದಕ್ಕೆ ನನ್ನಂಥವನಿಗೆ ಇರುವುದು ಒಂದು ಗಾಂಧಿ ದಾರಿ ಅಂತ ನನಗೆ ಅನಿಸ್ತದೆ. ಹಿಂಸೆ ಅನ್ನೋದು ಶಕ್ತಿ ಅಲ್ಲ, ಅಹಿಂಸೆ ಅನ್ನೋದು ಶಕ್ತಿ. ಸತ್ಯಾಗ್ರಹ ಹಿಂಸೆ ಅನ್ನೋದು ಅಲ್ಲ. ನೋಡಿ, ಉದಾಹರಣೆಗೆ ನಾನು ಒಂದು ಉದಾಹರಣೆ ನೋಡ್ತೇನೆ. ನಿಮ್ಮಿಂದ ಏನೋ, ನಮ್ಮಿಂದ ಕಾಲೇಜಿನಿಂದ ಏನೋ ತಪ್ಪಾಯಿತು ಅಂತ ಇಟ್ಕೊಳ್ಳಿ. ನೀವು ಹಿಂಸೆ ಮಾಡಿ, ಕಲ್ಲು ತೆಗೆದು ಗಾಜಿ ಪುಡಿ ಮಾಡಿ, ಏನು ಮಾಡಲಿಕ್ಕಾಗ್ತದೆ? ನಮಗೆ ಚಾನ್ಸ್ ಇದೆ, ತಪ್ಪು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಬೋದು ನಿಮ್ಮನ್ನು ಕ್ಲಾಸ್. ಅದು ಬಿಟ್ಟು ಪ್ರಿನ್ಸಿಪಲ್ ಚೇಂಬರಲ್ಲಿ ಎದುರುಗಡೆ 500 ಮಂದಿ ಸುಮ್ಮನೆ ಕೂತ್ಕೊಳ್ಳಿ, ಮೌನವಾಗಿ, ಊಟ ಮಾಡೋದಿಲ್ಲ ಅಂತೇಳಿ, ನಾವು ಊಟ ಮಾಡೋದಿಲ್ಲ ಅಂತ ಹೇಳಿ, ನಮಗೆ ಅದು ಭಯ ಕೊಡ್ತದೆ. ನಿಮ್ಮನ್ನು ಕಂಪ್ಲೇಂಟ್ ಮಾಡಲಿಕ್ಕಾಗೋದಿಲ್ಲ ಅಥವಾ ನಿಮ್ಮ ಮೇಲೆ ಶಿಕ್ಷೆ ಕೊಡಲಿಕ್ಕಾಗೋದಿಲ್ಲ. ಅಂದರೆ ಗಾಂಧಿ ಚಿಂತನೆಯನ್ನು ಧ್ಯಾನದವಾಗಿ ಯೋಚಿಸಿ ಅದರ ಶಕ್ತಿ ಏನು ಅಂತ ಯೋಚಿಸಬೇಕು ಅಂತ, ಸರಳವಾಗಿ ಇರುವುದು. ಅಥವಾ ನೋಡಿ, ನಮಗೇನು ಇಲ್ಲದೆ ಭಾಳ ಚೆನ್ನಾಗಿದ್ದ ಹಾಗೆ ನಾವು ಎಲ್ಲ, ಇಡೀ ಸಮಾಜ ಇಲ್ಲದೆಯೂ ಇರುವ ಹಾಗೆ ನಾವು ಬಯಸ್ತೇವೆ. ಇದ್ದು ಗಾಂಧಿ ತ್ಯಾಗ ಮಾಡಿದ್ರಲ್ಲ, ಅದೆಷ್ಟು ಕಷ್ಟದ ಕೆಲಸ ಅಲ್ಲ. ಇದ್ದು ಸರಳವಾಗಿರುವುದು, ಇಲ್ಲದೆ ನಮ್ಮಲ್ಲಿ ಇಲ್ಲ ಸರಳವಾಗಿರ್ತೇವೆ, ಇದ್ದೂ ಸರಳವಾಗಿರೋದಿದೆಯಲ್ಲ. ಮತ್ತು ಆ ಕಾಲದಲ್ಲಿ ತುಂಬ ಜನ ಬಡವರಿದ್ದಾರೆ. ನಾವೇನು ಮಾಡ್ತೇವೆ ಅಂತೇಳಿದ್ರೆ, ಭಾಳ ಒಳ್ಳೆ ಹೋಟ್ಲಲ್ಲಿ ಹೋಗಿ ಒಳ್ಳೆ ಊಟ ಮಾಡಿದರೂ ಕೂಡ, ಐಸ್ ಕ್ರೀಮ್ ತಿಂದರೂ ಕೂಡ ಅದನ್ನು ತುಂಬ ಜನಕ್ಕೆ ಗೊತ್ತಾಗಬೇಕು ಅಂತ ಸ್ಟೇಟಸಲ್ಲಿ ಹಾಕ್ತೇವೆ. ಅಂದರೆ ನಾವು ತಂಪಾಗಿದ್ದೇವೆ ಅಂತ ಬೇರೆಯವ್ರನ್ನ ಉರಿಸ್ತೇವೆ. ಆದರೆ ನಾವು ಗಾಂಧಿ ಏನಿದ್ದ ಅವ್ರಿಗೆ ಅಂಥ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಗಾಂಧೀಜಿಯವರು ಇಲ್ಲ, ನಾವು ನಿಮ್ಮ ಹಾಗೆ ಇರ್ತೇವೆ ಅಂತ ಹೇಳೋದು, ಬಡವರಿಗೂ ಕೂಡ ಆತ್ಮಾಭಿಮಾನವನ್ನು ಉಂಟು ಮಾಡಿದ್ರಲ್ಲ, ಇದು ಗಾಂಧಿಯ ಶಕ್ತಿ ಅಂತ, ಇದು ಸುಲಭ ಅಲ್ಲ ಅಂತ. ಈ ದೃಷ್ಟಿಯಿಂದ ಗಾಂಧಿಯನ್ನು ನಾವು ನಮಗೆ ನಾವು ಸ್ವತಂತ್ರವಾಗುವುದಕ್ಕೆ ಗಾಂಧಿ ಬೇಕು ಅಂತ. ಬೇರೆ ಬೇರೆ ಬಗೆಯ ದಾಸ್ಯ ನಮ್ಮನ್ನು ಒಳಪಡಿಸ್ತಾ ಇದೆ. ಸರ್ ಹೇಳಿದರು ವಿದ್ವಾಂಸರು, ಧರ್ಮ ನಮ್ಮನ್ನು ದಾಸ್ಯ ಮಾಡುತ್ತದೆ, ರಾಜಕಾರಣ ನಮ್ಮನ್ನು ದಾಸ್ಯ ಮಾಡುತ್ತದೆ, ಮಾರುಕಟ್ಟೆ ನಮ್ಮನ್ನು ದಾಸ್ಯ ಮಾಡುತ್ತದೆ. ಆಗ ನಮಗೆ ಗಾಂಧಿ ಚಿಂತನೆ ನಮ್ಮನ್ನು ಬಿಡುಗಡೆಗೊಳಿಸ್ತದೆ ಅಂತ. ಸದಾ ನಮ್ಮನ್ನು ಆಗಾಗ ದಾಸ್ಯ ಮಾಡುವುದನ್ನು ಅದು ಗಾಂಧಿ ಚಿಂತನೆ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಅದಕ್ಕಾಗಿ ಮತ್ತೆ ನಾವು ನಮ್ಮ ಸ್ವಾತಂತ್ರ್ಯ ಪ್ರಜ್ಞೆಯನ್ನು ಆ ದೃಷ್ಟಿಯಿಂದ ನಾವು ಸ್ವೀಕಾರ ಮಾಡಬೇಕು. ಸ್ವಾತಂತ್ರ್ಯದ ಪ್ರಜ್ಞೆಯ ಬಗ್ಗೆ ಮಾತಾಡ್ತಾ ಕೊನೆಗೆ ಬಂದು ಮುಟ್ಟಿದ್ದೆಲ್ಲಿಗೆ ಹೇಳಿದರೆ ಗಾಂಧಿ ಚಿಂತನೆ ಅಂತ ಹೇಳುವುದರ ಕಡೆಗೆ. ಬಹುಶಃ ಗಾಂಧಿಯನ್ನು ಬಿಟ್ಟು ನಾವು ನಮ್ಮ ದೇಶ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಳುವಷ್ಟರ ಮಟ್ಟಿಗೆ ಈ ಚಿಂತನೆ ಇದೆ. ಒಂದೇ ಒಂದು ಮಾತನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಬೇರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಗಾಂಧೀಜಿಯವರಿಗೂ ಒಂದು ದೊಡ್ಡ ವ್ಯತ್ಯಾಸ ಏನು ಕೇಳಿದರೆ, ಬೇರೆಲ್ಲ ಹೋರಾಟಗಾರರಿಗೂ ಸ್ವಾತಂತ್ರ್ಯ ಸಿಗುವುದೇ ಮುಖ್ಯ ಆಗಿತ್ತು. ಆದರೆ ಗಾಂಧೀಜಿಗೆ 2 ಉದ್ದೇಶ ಇತ್ತು. ಒಂದು ಸ್ವಾತಂತ್ರ್ಯ ಸಿಗುವುದಾಗಿದ್ದರೆ, ಇನ್ನೊಂದು ಸ್ವಾತಂತ್ರ್ಯ ನಂತರದ ಭಾರತವನ್ನು ಕಟ್ಟುವುದಾಗಿತ್ತು. ಹಾಗಾಗಿ ಅವರು ಮಹಿಳಾ ವಿಮೋಚನೆಯನ್ನು ಕೈಗೊಂಡರು, ಅಸ್ಪೃಶ್ಯತೆಯ ಹೋರಾಟವನ್ನು ಮಾಡಿದರು. ಅದೇ ರೀತಿಯಲ್ಲಿ ಪಿಕೆಟಿಂಗ್ ದ ಲಿಕ್ಕರ್ ಶಾಪ್, ಶರಾಬು ಅಂಗಡಿಗಳನ್ನು ಕಿತ್ತೊಗೆಯುವಲ್ಲಿ ಮಹಿಳೆಯರನ್ನು ಅವರು ಬಳಸಿಕೊಂಡ್ರು. ಹಾಗಾಗಿ ಗಾಂಧಿಯ ಈ ಚಿಂತನೆ ನಮ್ಮನ್ನು ಮತ್ತಷ್ಟು ಮುಂದುವರಿಸಲಿಕ್ಕೆ ಶಕ್ತಿ ಕೊಟ್ಟಿದೆ. ವಿದ್ಯಾರ್ಥಿಗಳಿಂದ ಬಂದಿರೋದನ್ನು ನಾನು ಪ್ರಾರಂಭದಿಂದ ಎಲ್ಲರೂ ಮಾತಾಡಿದ್ದನ್ನು ಕೇಳಿದ್ದೇನೆ. ಈಗ ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಒಟ್ಟಿನಲ್ಲಿ ಈಗ ನನಗೆ ಏನು ಅನಿಸಿತು ಅಂತ ಹೇಳಿದರೆ, ಈ ರೀತಿಯ ವಾದಗಳು, ಚಿಂತನೆಗಳು, ಚರ್ಚೆಗಳು ಆಗದಿರುವುದೇ ಇವತ್ತು ನಮಗೆಲ್ಲ ಕಷ್ಟಕ್ಕೆ ಬಂದಿರುವಂಥ ಪರಿಸ್ಥಿತಿ. ವಾದೇ ಜಾಯತೆ ತತ್ವಬೋಧ ಅಂಥೇಳಿ ನಾವು ಯಾವಾಗಲೂ ಅರುಣ್ ಚೊಕ್ಕಾಡಿ ಅವ್ರು ಹೇಳ್ತಾನೆ, ಬನ್ನಿ ಮರ ಕೂತ್ಕೊಳ್ಳಿ, ಮಾತಾಡುವ, ಏನಾದರೂ ಒಂದು ಹೊಸ ವಿಷಯ ಹುಟ್ಟಿಕೊಳ್ತದೆ ಅಂಥೇಳಿ.
ಇವತ್ತು ವಿದ್ಯಾರ್ಥಿಗಳ ಹತ್ರ ಮಾತನಾಡಲಿಕ್ಕೆ ಆಗೋದಿಲ್ಲ ಸ್ವಾಮಿ. ನಾವು ಮದುವೆ ಸಮಾರಂಭಗಳಿಗೆ ಹೋದರೆ ಅಲ್ಲೆಲ್ಲ 50 ವರ್ಷ 60 ವರ್ಷಕ್ಕೆ ಮೇಲ್ಪಟ್ಟ ಜನರು, ಮದುವೆ ಆಗುವವರು ಮಾತ್ರ ಯುವಕರು. ಈ ಸಣ್ಣ ಹುಡುಗರು ಎಲ್ಲರೂ ಬೆಂಗಳೂರಿನ ದಾರಿ ತಪ್ಪಿ ಬಂದವರಿದ್ದರೆ, ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಮತ್ತೆ ಅವ್ರ ಹತ್ರ ಮಾತಾಡೋದಂಥದ್ದು, ಮಾತಾಡಲಿಕ್ಕಿಲ್ಲ. ನಾವೇ ಹೋಗಿ ಕುಟ್ಟಿ ಮಾತಾಡಬೇಕು, ನೀನು ಯಾರು, ಯಾರ ಮಗಳು, ಯಾರ ಮಗ ಅಂತ ಕೇಳಬೇಕು ಹೊರತು ಅವರು ನೀವು ಯಾರು ಮಾವ ಅಂತ ಕೇಳುವವರು ಯಾರೂ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಅಲ್ಲಿವರೆಗೆ ತಲುಪಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಆಲೋಚನೆ ಆಗುವಂಥದ್ದು ಮಾಡುವಂಥದ್ದು ಮನೆಯಿಂದ ಪ್ರಾರಂಭ ಆಗಬೇಕು. ಇದು ಕಾಲೇಜುಗಳಲ್ಲಿ ಪುಸ್ತಕಗಳಲ್ಲಿ ಸಿಗುವಂಥ ವಿಚಾರ ಅಲ್ಲ. ನಾನು ಹೇಳೋದು ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಈಕ್ವಲಿ ಗುಡ್ ಆ್ಯಂಡ್ ಈಕ್ವಲಿ ಬ್ಯಾಡ್ ಅಂತ ಹೇಳ್ತೇನೆ ನಾನು. ಅದರಲ್ಲಿ ಯಾವುದೊಂದು ಮೇಲೆ ಉಂಟು ಒಂದು ಕೆಳಗೆ ಉಂಟು ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಮಕ್ಕಳೇ. ಇವತ್ತು ಹಿಂದೊಂದು ಕಾಲದಲ್ಲಿ ಇದ್ದಿರಬಹುದು, ಇವತ್ತು ಹಾಗಿಲ್ಲ. ಪ್ರತಿನಿಧಿ ಯಾರಾಗಬೇಕು? ಪ್ರತಿನಿಧಿ ನಾನು ಸೋಲಿಕ್ಕೂ ತಯಾರಿದ್ದೇನೆ, ನನ್ನ ತತ್ವಗಳನ್ನು ನಾನು ಬಿಡುವುದಿಲ್ಲ ಅಂತ ಹೇಳುವ ನಮ್ಮ ಪ್ರತಿನಿಧಿ ಆಗಬೇಕು. ಇವತ್ತು ನಾನು ಗೆಲ್ಲಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಈ ಪರಿಸ್ಥಿತಿ ಬಂದು ನಿಂತಿರುವುದರಿಂದ, ಯಾಕಂದರೆ ಗೆಲ್ಲಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಗಿರ್ತದೆ, ಮತ್ತು ಅದನ್ನು ಎಲ್ಲರೂ ದುಡಿಬೇಕಲ್ಲ ನಾನು. ಅದಕ್ಕೋಸ್ಕರ ಆ ನಿಲ್ಲಿಸುವವನಿಗೆ ನೋಡೋದು, ಇವನಿಗೇನಾದರೂ ಶರಾಬಿನ ವ್ಯಾಪಾರ ಉಂಟಾ, ಅವನದು ದುಡ್ಡು ಉಂಟಾ, ಅಥವಾ ಬೇರೆ ದೊಡ್ಡ ಇಂಡಸ್ಟ್ರಿ ಉಂಟಾ, ಬೇರೆ ಏನಾದರೂ ಹಿನ್ನೆಲೆ ಉಂಟಾ, ಅವರಿಗೆ ಬಲವಾದ ಜಾತಿ ಉಂಟಾ, ಈ ಪ್ರಶ್ನೆಗಳಿಂದ ನಾವು ಪ್ರತಿನಿಧಿಗಳನ್ನು ಎಲ್ಲಿವರೆಗೆ ಆಯ್ಕೆ ಮಾಡ್ತಾ ಇದ್ದೇವೆ ಅಲ್ಲಿವರೆಗೆ ನಾವು ಉದ್ಧಾರ ಆಗುವಂಥದ್ದು ಬಹಳ ಕಷ್ಟ. ನಮ್ಮ ನಡುವಿನಿಂದ ನಮ್ಮದೇ ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿರ್ತಾನೆ ಹೇಳುವಂಥ ವಿಶ್ವಾಸ ನಮ್ಮಲ್ಲಿ ಇದ್ದರೂ ಕೂಡ ನಮಗೆ ಅವ ನಾಳೆ ಏನಾಗ್ತಾನೆ ಹೇಳುವಂಥದ್ದು, ಈಗ ಹೇಳಿದಾಗ ಪಾರ್ಟಿಗಳನ್ನೇ ಬದಲಾಯಿಸ್ತಾರೆ, ಮತ್ತು ನಮ್ಮ ಬುದ್ಧಿಯನ್ನು ಬದಲಾಯಿಸೋದು ಕಷ್ಟ. ನಮ್ಮಲ್ಲಿ ಇರುವಂಥ ಬುದ್ಧಿ ಅದು, ಹಾಗೆ ಅದನ್ನು ಬದಲಾಯಿಸುವ ಸಾಧ್ಯತೆ ಇರ್ತದೆ. ಒಟ್ಟಿನಲ್ಲಿ ಈ ಎಲ್ಲ ತಪ್ಪುಗಳು ಹಾಗಾದರೆ ಎಲ್ಲಿಂದ ಶುರುವಾಗೋದು? ಹಾಗೆ ಇವರು ಹೇಳಿದ ಹಾಗೆ ಅದು ನಮ್ಮಿಂದಲೇ ಶುರುವಾಗುವಂಥದ್ದು. ಅದಕ್ಕೆ ನನ್ನ ದೃಷ್ಟಿಯಿಂದ ಏನಂತ ಹೇಳಿದರೆ, ನಾನು ಏನು ಮಾಡಬಹುದು ಅಂತ ಹೇಳುವಂಥ ಆಲೋಚನೆಯನ್ನು ನಾನು ಮಾಡಬೇಕು ಹೊರತು ಮತ್ತೊಬ್ಬ ಹೀಗಿರಬೇಕು ಅಂತ ಹೇಳಿ ನನಗೆ ಹೇಳುವ ಹಕ್ಕಿಲ್ಲ. ನಾನು ಬದುಕುವ ಹಕ್ಕು ನನಗೆ ಉಂಟು. ಅವ ನನ್ನನ್ನು ನೋಡಿ ಆದರೂ ಕಲೀಲಿ ಹೇಳುವ ದೃಷ್ಟಿಯಿಂದ ನಾನು ಹೀಗಿರ್ತೇನೆ ಹೇಳೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಇವರು ಹೇಳಿದಾಗ ಕಸ ಹಾಕಬಾರದಲ್ಲಿ ಕಸ ಹಾಕೋದಿಲ್ಲ, ನಾನು ಹಾಕೋದಿಲ್ಲ, ಉಳಿದವರಿಗೆ ಹೇಳಲಿಕ್ಕೆ ನಾನು ಹೋಗೋದಿಲ್ಲ, ಆದರೆ ನಾನು ಹಾಕೋದಿಲ್ಲ ಹೇಳುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದರೆ, ಯೋಜನಾಂಗ ಮಾಡಿದರೆ, ಯೋಜನಾಂಗ ಈ ಆಸಕ್ತಿಗಳನ್ನು ಬೆಳೆಸಿಕೊಂಡು ನೀವಿದರ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರೆ, ಭಾಷಣ ಮಾಡಬೇಕಂತ ಹೇಳಿಲ್ಲ, ನಿಮ್ಮ ಆಚರಣೆಯಲ್ಲಿ ನೀವು ತಂದರೆ ಇದೆಲ್ಲ ಮಾಡೋದಕ್ಕೆ ಆಗೋದಕ್ಕೆ ಸಾಧ್ಯ ಉಂಟು. ನಮ್ಮ ಕಾಲದಲ್ಲಿ ಅಲ್ಲದಿದ್ದರೂ ಕೂಡ ಇವತ್ತು ನಾವು ಸ್ವಾತಂತ್ರ್ಯ ಬರುವಾಗ ನಾವು ಹುಟ್ಟಿರಲಿಲ್ಲ. ಸ್ವಾತಂತ್ರ್ಯ ಬರುವಾಗ ಇದ್ದವರು ಬೇರೆ, ಈಗಿರೋದು ನಾವು ಬೇರೆ, ಇನ್ನು ಮುಂದೆ ಬರುವವರು ಬೇರೆ. ಅರೆ ಬೇರೆಯವರು ಅಂತ ಹೇಳುವಂಥ ಕಾಲದಲ್ಲಿ ಒಂದು ಸುಖದ ನೆಮ್ಮದಿಯ ವಾತಾವರಣ ಸೃಷ್ಟಿ ಆಗಬೇಕು ಅಂತ ಹೇಳಿ ಆದರೆ ನಮ್ಮದು ಒಂದು ಜವಾಬ್ದಾರಿ ಉಂಟು. ಸ್ವಾತಂತ್ರ್ಯ ಪ್ರಜ್ಞೆ, ಯುವ ಮನಸ್ಸಿನ ಆಕಾಂಕ್ಷೆಗಳು ಎನ್ನುವಂತಹ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಕಟ್ಟ ಕಡೆಗೆ ಬಹುಶಃ ಬಂದಂಥ ಫಲಿತ ಏನು ಅಂತ ಕೇಳಿದರೆ, 1000 ಮೈಲಿಗಳಷ್ಟು ದೂರ ನಾವು ಹೋಗಬೇಕಾದರೂ ಕೂಡ ಒಂದು ಹೆಜ್ಜೆಯ ಮೂಲಕ ಆ ಯಾತ್ರೆ ಪ್ರಾರಂಭ ಆಗಬೇಕು. ಹಾಗಾಗಿ ಆ ಪ್ರಥಮ ಹೆಜ್ಜೆಯನ್ನು ನಾವೆಲ್ಲರೂ ಇಡಬೇಕು ಹೇಳುವಂತಹ ಸಂದೇಶವನ್ನು ಅಧ್ಯಕ್ಷರು ನೀಡಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಕಾರಣಕರ್ತರಾದಂತಹ ಗಾಂಧಿ ವಿಚಾರ ವೇದಿಕೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ ಮಂಗಳೂರು, ಕನ್ನಡ ವಿಭಾಗ ಆಳ್ವಾಸ್ ಕಾಲೇಜು ಅವರೆಲ್ಲರಿಗೂ ಕೂಡ, ಜೊತೆಯಲ್ಲಿ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಎದುರುಗಡೆ ಕುಳಿತು ಕೇಳ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.